ಅಂದ್ರೆ ಅಪ್ಪ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಶ್ರಮ ಪಟ್ಕೊಂಡು ಬದುಕಿರೋಂಥ ಜೀವ ಅದು. ಹೆಣ್ಮಕ್ಳು ಬೆಳೆದಿದ್ದಾರೆ, ಹೆಣ್ಮಕ್ಳಿಗೆ ಏನ್ ಕಷ್ಟ ಅಂತ ಓದಿಸ್ತೀಯ, ಇಲ್ಲ ಹೆಣ್ಮಕ್ಳು ಓದುತ್ತಿದ್ದಾರೆ. ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿಗೆ ಎಷ್ಟು ನನ್ನ ಮಗನು, ಹಾಗೆ ಇವರು ದೊಡ್ಡ ಮಗ. ಇವಾಗ ಅವಳು ಮೇಕಪ್ ಮಾಡ್ಕೊಳ್ಳಿಲ್ಲ, ಸ್ನಾನ ಮಾಡಿ ನಾನು ಯಾರನ್ನಾದ್ರೂ ಯಾಮಾರಿಸ್ತೀನಿ ಫ್ಯಾಮಿಲಿನಲ್ಲಿ ಅಂದ್ರೆ ಬೆಳಕು ಕೊಟ್ಟಿದ್ದ ದೀಪ ಅಂತ ಬಿಗ್ ಬಾಸ್ ಹೇಳಿದ್ರು. ಉಗ್ರಂ ಫಿಲಿಮ್ ಅಲ್ಲಿ ಸ್ವಲ್ಪ ಎಲ್ಲಾರು ಹೊಗಳಿದ್ರು. ಆಮೇಲೆ ಹಂಗೆ ಇದ್ದ, ಏನೋ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ಚಿಕ್ಕವರಿದ್ದಾಗೆಲ್ಲ ತರಲೆ ತುಂಟಾಟ ಎಲ್ಲ ಮಾಡ್ತಿದ್ರು. ಎಲ್ಲ ಮಾಮೂಲಿ ತಾನೆ, ನೀನು ನಾನು ಮಾಡ್ದಂಗೆ ಅವನು ಮಾಡಿದ್ದಾನೆ. ನಮ್ಮ ಆಸೆ ಒಂದ್ ನೆರವೇರಿಸ್ಬಿಟ್ರೆ ಸಾಕು. ಏನ್ ನಿಮ್ಮ ಆಸೆ? ಮದುವೆ ಒಂದ್ ಮಾಡ್ಕೊಂಡು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ನಿಜನ ಬಂದಿತ್ತು. ನೆಕ್ಸ್ಟ್ ಏನ್ ಫ್ಯೂಚರ್ ಗೋಲ್ ಇದೆ ಅಂತ? ಏನಿಲ್ಲ, ಒಂದು ನೆಮ್ಮದಿಯಾಗಿರ್ಬೇಕಷ್ಟೇ. ಸೊ ಆಸ್ ಎ ಬ್ರದರ್ ಇಂದ ಆಗಿ ನಿಮ್ಗೆ ಎಷ್ಟು ಹೆಮ್ಮೆ ತುಂಬಾ ಅನಿಸ್ತಾ? ಹೊಗಳಬಾರ್ದು ಬಾವ. ಸೊ ನಿಮ್ಗೆ ಎಂತ ಹುಡುಗಿ ಬೇಕು? ಹುಡುಗಿ ಆಗಿದ್ರೆ ಸಾಕು. ಪಡ್ತೀನಿ ಅಂತ ಹೇಳು. ಐ ಲವ್ ಯು ಅಂತ. ಮನೆ ಅಂತ ತೋರಿಸಿದ್ದಾಯ್ತು, ಈಗ ಮನೆಯವರ ಪರಿಚಯ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಅವಳು ಲಾಲಿ ಆಲ್ರೆಡಿ ನಿಮ್ಗೆ ಪರಿಚಯ ಆಯ್ತು. ಹೌದು. ಅದಮ್ಮ. ಆ ತಾಯಿಯಿಂದಲೇ ನಾವು ಇವತ್ತೇನಾದ್ರು ಅಂದ್ರೆ ನಮ್ಮ ತಂದೆ ಏನಾದ್ರು ಬಿಸ್ನೆಸ್ ಮಾಡಿ, ನಮ್ಮ ತಂದೆ ವ್ಯವಸಾಯ ಮಾಡಬೇಕಾದ್ರೆ ಅದಕ್ಕೆಲ್ಲಾನು ದೊಡ್ಡ ಪಿಲ್ಲರ್ ಆಗಿ ನಿಂತ್ಕೊಂಡಿತ್ತು ನಮ್ಮ ತಾಯಿನೇ, ಅಂದ್ರೆ ಬ್ಯಾಕ್ಗ್ರೌಂಡ್. ಅದಾಗಿ ನಮ್ಮ ಮಕ್ಕಳೆಲ್ಲ ಓದಬೇಕು, ಇಷ್ಟೆಲ್ಲ ಅವ್ರ ಹೆಣ್ಮಕ್ಳು ಓದಬೇಕು. ಹೆಣ್ಮಕ್ಳು ಒಬ್ಳು ಇನ್ಸ್ಪೆಕ್ಟರ್, ಒಬ್ಳು ಇಂಜಿನಿಯರು, ಒಬ್ಳು MBA ಮಾಡಿ ಅವರೆಲ್ಲ ಏನೋ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಉನ್ನತ ಶಿಕ್ಷಣ ಪಡ್ಕೊಂಡಿದ್ದಾರೆ ಅಂದ್ರೆ ಆ ತಾಯಿನೇ ಕಾರಣ. ನಾನೇನಾದ್ರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದ್ರು ಒಂಚೂರು ಮಾಡಿದ್ದೀನಿ, ಏನೋ ಒಂದಷ್ಟು ಸಾಧನೆ ಮಾಡಿದ್ದೀನಿ ಅಂದ್ರೆ ಆ ತಾಯಿನೇ ಕಾರಣ. ಯಾಕಂದ್ರೆ ಆ ಅಮ್ಮನೇ ಪ್ರತಿಯೊಂದನ್ನು ಅನುಸರಿಸ್ಕೊಂಡು, ನಮ್ಮ ಮಕ್ಕಳದ್ದು ಒಂದು ಕೋಪ ಇರ್ಬೋದು, ಆಮೇಲೆ ನಮ್ಮ ತಂದೆದು ಒಂದಷ್ಟು ಕೋಪ ಇರ್ಬೋದು, ಒಂದಷ್ಟು ಎಲ್ಲವನ್ನು ಸಹಿಸ್ಕೊಂಡು ಮಕ್ಕಳಿಗೆ ಒಂದಷ್ಟು ಪ್ರೀತಿ ತೋರಿಸಿ, ಮಕ್ಕಳಿಗೆ ಅಂದರೆ ಆ ಪ್ರೀತಿ ತೋರಿಸಿ ಆ ಆಶೀರ್ವಾದದಿಂದಲೇ ನಾವು ಇವತ್ತೇನಾದ್ರು ಇದ್ದೀವಿ ಅಂತ. ನಮ್ಮ ತಾಯಿ ಲಲಿತಮ್ಮ, ಇವ್ರು ನಮ್ಮ ತಂದೆ ರಾಮಣ್ಣ ಅಂತ ಕರಿತಿದ್ವಿ. ಇತ್ತೀಚೆಗೆ ರಾಗಿ ರಾಮಣ್ಣ ಅಂತ ಫೇಮಸ್ ರಾಗಿ ರಾಮಣ್ಣ ಫೇಮಸ್ ಆಗಿದ್ದಾರೆ. ರಾಗಿ ರಾಮಣ್ಣ ಅಂತ ಅವರು ಬಿಸ್ನೆಸ್ ಮಾಡ್ತಿದಾರಪ್ಪ. ಅಂದ್ರೆ ಅಪ್ಪ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಅವರು ಅವತ್ತಿಂದನೂ ಕಷ್ಟ ಶ್ರಮ ಪಟ್ಕೊಂಡು ಬದುಕಿರೋಂಥ ಜೀವ ಅದು. ನಮ್ಮ ತಂದೆ ವ್ಯವಸಾಯ ಮಾಡಿ, ನಾನು ಏನು ತೋಟ ತೋರಿಸಿ ವ್ಯವಸಾಯ ಮಾಡಿ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಮಕ್ಕಳನ್ನ ಸಾಕೋದ್ರಲ್ಲಿ ಇರ್ಬೋದು, ಅಷ್ಟೇ ದೊಡ್ಡ ಪಾಲಿದೆ. ಅಂದ್ರೆ ಅವ್ರ ಜವಾಬ್ದಾರಿ ಇರ್ಬೋದು. ಅವ್ರ ಜವಾಬ್ದಾರಿ ಇದ್ದು ಅಂದ್ರೆ ಒಂದಷ್ಟು ಹಳ್ಳಿಗಳಲ್ಲಿ ಒಂದಷ್ಟು ಜನ ಎಲ್ಲ ಮಾತಾಡ್ತಿದ್ರು, ಹೆಣ್ಮಕ್ಳು ಬೆಳೆದಿದ್ದಾರೆ, ಹೆಣ್ಮಕ್ಳಿಗೆ ಏನ್ ಕಷ್ಟ ಅಂತ ಓದಿಸ್ತೀಯ, ಎಲ್ಲಾದ್ರೂ ಒಂದ್ ಕಡೆ ಮದುವೆ ಮಾಡಿ ಕಳ್ಸಿಬಿಟ್ಟಿದ್ರೆ ಆಗೋಗಿರೋದಲ್ಲ ರಮಣ, ಇಲ್ಲಿ ಸಂಬಂಧ ಇದೆ, ಅಲ್ಲಿ ಸಂಬಂಧ ಇದೆ ಅಂತ ಹೇಳೋರು. ಬಟ್ ಆದ್ರೂ ನಮ್ಮ ತಂದೆ ಅವತ್ತು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಇರ್ಬೋದು, ಇಲ್ಲ ಹೆಣ್ಮಕ್ಳು ಓದುತ್ತಿದ್ದಾರೆ, ಓದ್ಲಿ ಅವರು ಅಂತೇಳಿ ಓದಿಸಿರೋದಿರ್ಬೋದು. ಕಷ್ಟ ಜೀವ ಅಂದ್ರೆ ಅಷ್ಟು ಜೀವನಗಳು ಅಂದ್ರೆ ಆ ಟೈಮಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಅದು ನಮ್ಮ ತಂದೆ ರಾಗಿರಾಮಣ್ಣ. ಇದು ನಮ್ಮ ಭಾವ ರಾಜೇಂದ್ರ ಅಂತ. ನನ್ನ ತಂಗಿ ಇದ್ದಾಳಲ್ಲ ದೀಪ, ಅವ್ರ ಹಸ್ಬೆಂಡ್. ಲೈಕ್ ಇವರು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಪ್ಲಸ್ ಪೆಟ್ರೋಲ್ ಬಂಕ್ ನೋಡ್ಕೊತಿದ್ದಾರೆ. ನಮ್ಮನೇಲಿ ನಾನು ಎಷ್ಟು ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿಗೆ ಎಷ್ಟು ನನ್ನ ಮಗನು, ಹಾಗೆ ಇವರು ದೊಡ್ಡ ಮಗ ನನ್ನ ಫ್ಯಾಮಿಲಿಗೆ. ಪ್ರತಿಯೊಂದು ನನ್ನಿಬ್ಬರು ತಂಗಿರ ಮದುವೆನೂ ಅಷ್ಟೇ, ಇನ್ನಿಬ್ರು ತಂಗಿರ ಮದುವೆಗೂ ಇರ್ಬೋದು, ಆಮೇಲೆ ಫ್ಯಾಮಿಲಿನಲ್ಲಿ ಪ್ರತಿಯೊಂದಕ್ಕೂ ಇರ್ಬೋದು. ನನಗೆ ಆದ್ರೆ ನಾನು ಒಂದಷ್ಟು ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಇದ್ರೇನು ಮನೆಗೆ ಬಂದು ನೋಡ್ಕೊಳ್ಳೋದಿರ್ಬೋದು, ಫ್ಯಾಮಿಲಿನಲ್ಲಿ ಎಲ್ಲ ರೀತಿನೂ ತೋರಿಸ್ಕೊಳ್ಳೋದಿರ್ಬೋದು, ಎಲ್ಲದಕ್ಕೂ ನಮ್ಮ ಭಾವ, ನನ್ನ ಲವ್ ಯು ಮುದ್ದು ಭಾವ. ಅವಾಗ ಒಂದಷ್ಟು ತರಲೆ ಮಾಡ್ಕೊತೀವಿ. ಅದು ಒಂದಷ್ಟು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಸಂಜೆ ಗೆದ್ದೆ ಹಾಕೋತೀವಿ ಅವಾಗ. ಅದು ಮನೇಲೆ ಒಂದಷ್ಟೇ ಅಷ್ಟೇ. ಅವಳು ನನ್ನ ತಂಗಿ ಒಳಗೆ ಇದ್ದಾಳೆ, ದೀಪಿಕಾ ಅಂತ, ದೊಡ್ಡ ತಂಗಿ. ಅವಳು MBA ಮಾಡಿ ಕೆಲಸ ಮಾಡ್ತಿದ್ದಾಳೆ. ಬಟ್ ಇವಾಗ ಅವಳು ಮೇಕಪ್ ಮಾಡ್ಕೊಳ್ಳಿಲ್ಲ, ಸ್ನಾನ ಮಾಡಿ ಅವಳಿಗೆ ಒಂದಷ್ಟು ಇದೆ ಇಲ್ಲ ಹಂಗಲ್ಲ. ಅವಳಿರೋ ಪ್ರೊಫೆಷನಲ್ಗೆ ಲೈಕ್ ನಾನು ಒಳಗೆ ಇದ್ದಾಗ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾಳೆ. ಸಿಕ್ಕಾಪಟ್ಟೆ ಅವಳಿಗೆ ಅಂದ್ರೆ ಫ್ಯಾಮಿಲಿ ಅಂದ್ರೆ ಎಲ್ರಿಗೂ ಇಷ್ಟ. ಅವಳು ಸಾಫ್ಟ್ವೇರ್ ಕಂಪ್ನಿನ ವರ್ಕ್ ಮಾಡಿಕೊಂಡು ನಾನು ಯಾರನ್ನಾದ್ರೂ ಯಾಮಾರಿಸ್ತೀನಿ ನನ್ನ ಫ್ಯಾಮಿಲಿನಲ್ಲಿ ಅಂದ್ರೆ ಅವಳಿಗೆ ನನ್ನ ಕಷ್ಟ ಸುಖಕ್ಕೆ 5,000 10,000 ಬೇಕು ಅಂತಂದ್ರೆ ಒಂದ್ 2 ಡೈಲಾಗ್ ಹೇಳಿದ ಕೂಡಲೇ ಸೆಂಟಿಮೀಟರ್ ಕೊಟ್ಬಿಡ್ತಾಳೆ ಅವಳು. ಆ ಥರ ತಂಗಿ ಅಲ್ಲಿ ಮುಗ್ದಿಲ್ಲ ಅವಳು. ಅದು ಬಿಟ್ಟರೆ ಇನ್ನಿಬ್ರು ಇದ್ದಾರೆ ಆ ಟ್ವಿನ್ಸು. ಅದರಲ್ಲಿ ಕಾವ್ಯ ಮತ್ತೆ ದಿವ್ಯ. ಕಾವ್ಯ ಬಂದು ಇನ್ಸ್ಪೆಕ್ಟರ್ ಅವಳು, ಅದು ಹೇಳಂಗಿಲ್ಲ, ಅದೇ ಇನ್ಸ್ಪೆಕ್ಟರ್ ಅವಳು. ಅವಳು ವರ್ಕ್ ಮಾಡ್ತಿದ್ದಾಳೆ. ಅವಳು ಒಂಥರ ಅವಾಗ್ಲಿಂದನೂ ಒಂಥರ ರೌಡಿ ಥರನೇ. ಅಂದ್ರೆ ಅವ್ಳು ಪ್ರೊಫೆಷನಲ್ ಹಂಗೆ ಇದೆ, ಅವಳು ಹಂಗೆ ಇದ್ದಾಳೆ. ಅಂದ್ರೆ ಯಾವ್ದಕ್ಕೂ ಎದುರಲ್ಲ, ಯಾವ್ದಕ್ಕೂ ಇದ್ದಾನಲ್ಲ. ಬಟ್ ಮನೆಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಬಟ್ ತುಂಬಾ ತೋರಿಸ್ಕೊಳಲ್ಲ ಆ ಥರದವಳು.
ದಿವ್ಯಾ ಅವಳು ಆಸ್ಟ್ರೇಲಿಯಾದಲ್ಲಿ ಅವಳು ಒಂದಷ್ಟು ಲೈಕ್ ಧಾರ್ಮಿಕವಾಗಿ ಒಂದಷ್ಟು ಯಾವ್ದು ನಂಬಲ್ಲ. ಅವಳು ಲೈಫಲ್ಲೇ ಯಾವತ್ತೂ ಕೇಕ್ ಕಟ್ ಮಾಡಲಿಲ್ಲ. ಅವಳ ಬರ್ಡೇಗೆ ಲೈಕ್ ಯಾರು ಕೇಕ್ ಕಟ್ ಮಾಡಬೇಕು ಸೆಲೆಬ್ರೇಟ್ ಮಾಡ್ಬೇಕು ಆ ಥರದಿಲ್ಲ. ಅವಳು ಓಲ್ ಸಬ್ಜೆಕ್ಟ್ ಅವಳಿಗೆ ಎಲ್ಲದು ಏನ್ ಸೆಲೆಬ್ರೇಷನ್ ಏನ್ ಹ್ಯಾಪಿ ಅಂತಂದ್ರೆ ಮಕ್ಕಳಿಗೆ ಒಂದಷ್ಟು ಟೀಚಿಂಗ್ ಮಾಡೋದು, ಒಂದಷ್ಟು ಹೇಳ್ಕೊಡೋದು, ಒಂದಷ್ಟು ಪ್ರಾಕ್ಟಿಕಲ್ ಲೈಫಲ್ಲೇ ಬದುಕ್ತಾಳೆ. ಅಂದ್ರೆ ಒಂದಷ್ಟು ಅಂದ್ರೆ ಫ್ಯಾಮಿಲಿನಲ್ಲಿ ಇವಾಗ ನಮ್ಗೆ ಯಾರಿಗೂ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ದೊಡ್ಡ ತಂಗಿ ಬಟ್ ಅವಳು ಇನ್ಸ್ಪೆಕ್ಟರ್ ಫುಲ್ ಬಿಸಿ ಇರ್ತಾರೆ. ಬಟ್ ಅವಳಿಗೆ ಡೀಟೇಲ್ಸ್ ಗೊತ್ತು. ಅಪ್ಪ ಅಮ್ಮನಿಗೆ ಯಾವಾಗ ಟ್ಯಾಬ್ಲೆಟ್ ಕೊಡಬೇಕು, ಅಪ್ಪ ಅಮ್ಮ ಯಾವಾಗ ಚೆಕಪ್ ಕರ್ಕೊಂಡು ಹೋಗ್ಬೇಕು, ಯಾರ್ದು ಯಾವಾಗ ಬರ್ಡೇ, ಯಾವಾಗ ಯಾರ್ದು ಆನಿವರ್ಸರಿ, ಮಕ್ಕಳದ್ದು ಯಾವಾಗ ಬರ್ಡೇ, ಪ್ರತಿಯೊಂದನ್ನು ಅವಳು ಗೊತ್ತು. ಅವಳು ಅಷ್ಟು ಸೂಕ್ಷ್ಮತೆಗಳಿಂದ ಅಷ್ಟು ಸೆನ್ಸಿಟಿವ್ ಆಗಿ ಬದುಕ್ತಾಳೆ. ಅವಳ ಹತ್ರ ಮಾತ್ರ ಸಿಕ್ಕಾಕೊಂಡ್ರೆ ನಮ್ಮ ಫ್ಯಾಮಿಲಿನಲ್ಲಿ ಕಷ್ಟ. ನಾನು ಯಾರಿಗಾದ್ರೂ ಭಯ ಪಡ್ತೀನಿ. ಅಂದ್ರೆ ಒಂದಷ್ಟು ಇದು ಇವಳು ನಕ್ಷಿ ಅಂತ ತರಲೆ ಅಷ್ಟೆಲ್ಲವು ಡ್ರಾಯಿಂಗ್ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಓದ್ಕೋತಾಳೆ, ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಳೆ. ಮಾಮ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಅವಳಂದ್ರೇನೆ ಎಲ್ರಿಗೂ ಇಷ್ಟ. ಅವಳು ಅಷ್ಟೇ ಲಾಲಿ ಗುಡ್. ಬಟ್ ಅವಾಗ ಜೋರಾಗಿ ಮಾತಾಡ್ತಾಳೆ. ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೋತೀಯ, ತರಲೆ ಮಾಡ್ತೀಯ, ಮಾಡ್ತೀಯ ಕೋಪ ಇಲ್ಲ. ನನ್ನ ಮುದ್ದು ನಕ್ಷಿ, ಲವ್ ಯು ಅಷ್ಟೇ. ಇದು ನಮ್ಮ ಫ್ಯಾಮಿಲಿ. ಅದ್ಬಿಟ್ಟು ಇನ್ನಿಬ್ರು ಭಾವಂದ್ರು, ಒಬ್ರು ಭಾವ ಬಂದು ಅದೇ ಆಸ್ಟ್ರೇಲಿಯಾದಲ್ಲಿ ಅವರು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರು. ಅವ್ರ ಹೆಸರು ಮಹೇಶ್ ಅಂತ. ಇನ್ನೊಬ್ರು ಹನುಮಂತ ಭಾವ ಅಂತ, ಅವರು ಒಂದಷ್ಟು ಅಂದ್ರೆ ಅವ್ರದೇ ಓನ್ ಬಿಸ್ನೆಸ್ ಮಾಡ್ತಿದ್ರು. ಅವ್ರು ಬಂದು ಅಲ್ಲೇ ಹಾಸನಲ್ಲಿ ತಂಗಿ ಜೊತೆಗಿರ್ತಾರೆ, ಹನುಮಂತ ಅಂತ. ಅವರು ಎಲ್ಲ ನನಗೆ, ನನ್ನ ತಂಗಿರಿಗೆ ನನಗೆ ಸಿಕ್ಕಿರೋಂಥ ಭಾವಂದ್ರು, ನನಗೆ ಸಿಕ್ಕಿರೋಂಥ ಫ್ಯಾಮಿಲಿ ನನಗೆ ಬಹಳ ಖುಷಿ. ಯಾಕಂದ್ರೆ ಒಂದಷ್ಟು ಜೀವನ ಒಂದಷ್ಟು ನೋಡ್ಕೊ ಬರ್ತಾ ಇದ್ವಿ. ಅಂದ್ರೆ ಎಷ್ಟು ವರ್ಷ ಅಂತ ತಡ್ಕೊಂಡಿರ್ತಾರೆ. ಒಬ್ಬ ಮಗನ್ನ ಒಂದು ಏಜಿಗೆ ಬಂದಾದ್ಮೇಲೆ ಬೆಂಗಳೂರಲ್ಲಿ ನಾನೇನೋ ಒಂದು ಮಾಡ್ಬೇಕಾದ್ರೆ ಇಂಡಸ್ಟ್ರಿನಲ್ಲಿ ಒಂದಷ್ಟು ಸಿನಿಮಾಗಳ ಅವಕಾಶಗಳು ಸಿಗದೆ ಇದ್ದಾಗ, ಒಂದಷ್ಟು ಏನು ಸಿಗದೆ ಇದ್ದಾಗ, ಮನೆಗೆ ಒಂದಷ್ಟು ಜವಾಬ್ದಾರಿಯಾಗಿ ಮಗನೂ ಇಲ್ಲದೆ ಇದ್ದಾಗ, ಒಂದಷ್ಟು ಎಕನಾಮಿಕಲಿ ಆರ್ಥಿಕವಾಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದಾಗ ಸುಮಾರಷ್ಟು ವರ್ಷ ಇವರೇ ನನ್ನ ತಂಗಿರೇ ದುಡ್ದು, ನಮ್ಮ ತಂದೆನೇ ದುಡ್ದು, ಮನೆಯಲ್ಲಿ ನೋಡ್ಕೊಂಡು ಸುಮಾರಷ್ಟು ವಿಚಾರಗಳಲ್ಲಿ ಅವರೇ ಇದು ಮಾಡ್ಕೊಂಡು ಏನೋ ಮಾಡ್ತಾರೆ ಅಂತೆಲ್ಲ ಸಾಥ್ ಕೊಟ್ಟಿರುವಂಥದ್ದು. ಇವತ್ತಿಗೆ ನಾನೇನಾದ್ರೂ ಈಗ ಈ ಪರಿಸ್ಥಿತಿ ಅಂದ್ರೆ ಈ ಒಂದು ಸ್ಥಾನದಲ್ಲಿ ಇದ್ದೀನಿ, ಇದಕ್ಕೆಲ್ಲ ಕಾರಣನೇ ನನ್ನ ತಾಯಿಗೆ ಬಂದ. ದಿಸ್ ಇಸ್ ಮೈ ಫ್ಯಾಮಿಲಿ. ಅಪ್ಪ ಏನ್ ಹೇಳ್ತೀರಾ? ಮಗ ಅಷ್ಟೊಂದು ಹೇಳ್ತಿದಾರೆ. ಈಗ ರಾಗಿ ರಾಮಣ್ಣ ಅಂತ ಫೇಮಸ್ ಆಗಿದ್ದೀರಾ. ಸೊ ಬಿಗ್ ಬಾಸ್ ಅಲ್ಲೆಲ್ಲ ಹೋಗಿದ್ದಾರೆ, ಅಲ್ಲೆಲ್ಲ ಫೇಮಸ್ ಆಗಿ ಜನರು ಪ್ರೀತಿಯನ್ನ ಗಳಿಸಿದ್ದಾರೆ. ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಅಂತ? ನಮ್ಗೆ ಹೆಮ್ಮೆ ಆಗ್ತದಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋವರೆಗೂ ನಮ್ಗೆ ಏನು ಅನಿಸ್ಲಿಲ್ಲ. ಮಗನ ಬಗ್ಗೆ ಮಗ ಏನೋ ಒಂದು ಸ್ವಲ್ಪ 4 ಗೋಡೆ ಮಧ್ಯದಲ್ಲಿ ಇದ್ದ, ಏನು ಅನಿಸ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ 17 ಜನ. ಬಿಗ್ ಬಾಸ್ ಮನೆಯಲ್ಲಿ 17 ಜನಕ್ಕೂ ಒಂದು ದೀಪ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ. ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ನನ್ನ ಮಗನಿಗೆ ಒಂದು ಬೆಳಕು ಕೊಟ್ಟಿದ್ದ ದೀಪ ಅಂತ ಬಿಗ್ ಬಾಸ್ ಹೇಳ್ಬೋದು ನಮ್ಮ ಮಗನಿಗೆ. ಆಮೇಲೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಹಳೆಯಂದ್ರಾಗ್ಬೋದು, ನನ್ನ ಮಕ್ಕಳು 3 ಜನ ಆಗ್ಬೋದು, ತಿರ್ಗಾ ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು, ನಮ್ಮ ತಂದೆ ತಾಯಿಗಳು, ನಾವೊಂದೆಲ್ಲ ಒಳ್ಳೆ ದೊಡ್ಡ ಫ್ಯಾಮಿಲಿ. ಆ ಫ್ಯಾಮಿಲಿ ಬಗ್ಗೆ ಒಳ್ಳೆ ಗೌರವ ಇದೆ. ಅಲ್ಲ ಅಣ್ಣ ತಮ್ಮಂದ್ರ ಬಗ್ಗೆ, ಅಣ್ಣ ತಮ್ಮಂದ್ರ ಮಕ್ಕಳ ಬಗ್ಗೆ ಚೆನ್ನಾಗಿದೆ. ನಮಗೆ ಏನಂದ್ರೆ ಈಗ ನಾವು ಎಲ್ಲಿ ಕಾಣಿಸ್ಕೊಂತ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಾಗಿ ರಾಮಣ್ಣ ಅಂತ ಒಂದು ಇದು ಕೊಟ್ರು. ಅದು ಕೊಟ್ಟ ಮೇಲೆ ಇವತ್ತು ಎಲ್ಲೇ ಹೋಗ್ಲಿ ರಾಗಿ ರಾಮಣ್ಣ, ಬಿಗ್ ಬಾಸ್ ರಾಮಣ್ಣ ಅಂತ ಕರೀತಾರೆ. ನಿಮ್ಗೂ ಬಿಗ್ ಬಾಸ್ ರಾಮಣ್ಣ ಅಂತ ಕರೀತಾರೆ. ಇವತ್ತು ಹೇಳ್ಬೇಕಂದ್ರೆ ಇವತ್ತು ಒಂದು ಖುಷಿ ಆಯ್ತು. ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿಗೆ ಹೋದ್ರೆ ಎಲ್ಲ ಹಿಡ್ಕೊಂಡ್ರು. ಒಂದು ಮಕ್ಕಳು, ಒಂದಿಬ್ರು ಮಕ್ಕಳು ಅದೇನೋ ಒಂದು ಹಾಡು, ಅದೇನೋ ಆಕಾಶದಲ್ಲಿ ಆ ಹಾಡೆಲ್ಲ ಆಡ್ಕೊಂಡು ಅವರಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ನನ್ನ ತಬ್ಲಾಡ್ಕೊಂಡು ಆ ಒಂದು ಭಾಗ್ಯ ಎಲ್ಲ ಬಿಗ್ ಬಾಸ್ ಮನೆಗೆ ಕೊಡ್ತು ಅಂತ ನನಗೆ ಖುಷಿ ಆಗುತ್ತೆ. ಇಲ್ಲಾಂದ್ರೆ ನಮ್ಗೇನು ಅದು ಗೊತ್ತಾಗ್ತಾನೆ ಇಲ್ಲಲ್ಲ ಜನಕ್ಕೆ. ಅದು ಒಂದು ಚೆನ್ನಾಗಿದೆ. ಬಿಗ್ ಬಾಸ್ ಮನೆ ಅನ್ನೋದು ಒಂದು ನಮ್ಮ ಮನೆ, ಒಂದು ಫ್ಯಾಮಿಲಿಗೆ ಬೆಳಕಾದಂಗ ಆಯ್ತು. ಆಮೇಲೆ ಎರಡನೇದು ಏನಂದ್ರೆ ಇಷ್ಟು ಫಿಲಿಂ ನನ್ನ ಮಗ ಮಾಡ್ಕೊಂಡು ಬಂದ. ಮ್ಯಾಕ್ಸ್ ಇದ್ರಲ್ಲಿ ಉಗ್ರಂ ಫಿಲಿಮ್ ಅಲ್ಲಿ ಸ್ವಲ್ಪ ಎಲ್ಲಾರು ಹೊಗಳಿದ್ರು. ಆಮೇಲೆ ಹಂಗೆ ಇದ್ದ, ಏನೋ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ 4 ಗೋಡೆ ಮಧ್ಯದಲ್ಲೇ ಹಂಗೆ ಇದ್ದ. ಆಮೇಲೆ ಮ್ಯಾಕ್ಸ್ ಫಿಲಿಮ್ ಒಂದು ಸುದೀಪ್ ಸಾರು ಅವ್ರ ಜೊತೆಲ್ಲ ಹಾಕೊಂಡು ಅವ್ರ ಪ್ರೀತಿ ಏನ್ ತೋರಿಸ್ರೋ ಗೊತ್ತಿಲ್ಲ. ಆ ಫಿಲಿಮ್ ಆದ್ಮೇಲೆ ಸುದೀಪ್ ಸರ್ಗೆ ಪ್ರಶ್ನೆ ಕೇಳಿದಾರೆ, ಏನ್ ಸರ್ ನೀವು ಮಂಜುಗೆ, ಉಗ್ರಂ ಮಂಜುಗೆ ಅಷ್ಟೊಂದು ಫ್ರೀ ಕೊಟ್ಬಿಟ್ಟಿದ್ದೀರಿ ಅಂತೆಲ್ಲ ಕೇಳಿದಾರೆ. ಅವ್ರ ಗುಣ ಏನ್ ಗುಣ ಇತ್ತು ಅವ್ರಿಗೆ ಗೊತ್ತು. ಆ ಒಂದೇನೋ ಕೊಟ್ಟು ಒಳ್ಳೆ ಪಾತ್ರ ಕೊಟ್ಟು
ಆ ಫಿಲಿಮಲ್ಲಿ ಒಂದು ಚೆನ್ನಾಗಿ ಒಳ್ಳೆ ಪಾತ್ರ ಮಾಡಿದ ಮಗ, ಎಲ್ಲರೂ ಒಪ್ಕೊಂಡಿದ್ದಾರೆ, ಕರ್ನಾಟಕದ ಜನನೇ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎರಡನೇದು ಇನ್ನೊಂದು ಏನಂದ್ರೆ, ಇಷ್ಟೆಲ್ಲ ನಮ್ಗೆ ಸಿಕ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳು ಮಾಡಿದ್ದೊಂದು ಪೂರ್ವ ಪುಣ್ಯ ಅಂತ ನನಗನ್ಸುತ್ತೆ. ಆಮೇಲೆ ಅವನು ಕಷ್ಟ, ಅವನು ಏನೋ ಒಂದು ಪೀರಿಯಡ್ ಅಲ್ಲಿ ಇವತ್ತು ನಾವು ನೋಡಿಲ್ಲ, ಎಲ್ಲೋ ಒಂದು 4 ಗೋಡೆ ಯಾವ ಫ್ರೆಂಡ್ ಹಿಡ್ಕೊಂಡು ಏನು ಮಾಡಿದ, ನಮಗೂ ಯಾರು ಆ ಫೀಲ್ಡ್ ಅಲ್ಲಿ ನಮಗೂ ಯಾರು ಪರಿಚಯ ಇಲ್ಲ. ಅವನೇ ಒಂದು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೋ ಎಲ್ಲ ತೊಳ್ಕೊಂಡು ಆ ಫೀಲ್ಡ್ ಅಲ್ಲಿ ಬೆಳೆದಿದ್ದಾನೆ, ಮುಂದೆನೂ ಬೆಳಿತಾನೆ ಅನ್ನೋದು ನಮ್ಮ ತಂದೆ ತಾಯಿ ಆಶೀರ್ವಾದ ಅವನ ಮೇಲೆ ಇದೆ. ತಿರ್ಗಾ ನಮ್ಮ ಹಳೆಂದ್ರು ಅಷ್ಟೇ, ಅವನಂದ್ರೆ ಭಾರಿ ಇಷ್ಟ ಇದೆ, ಹೆಣ್ಣು ಮಕ್ಳಿಗೂ ಇಷ್ಟ ಇದೆ. ನಮ್ಮ ಕುಟುಂಬದಲ್ಲಿ ಎಲ್ಲಾರ್ಗೂ ಮಂಜು ಅಂದ್ರೆ ಎಲ್ಲಾರ್ಗೂ ಒಂದ್ ಸ್ವಲ್ಪ ಪ್ರೀತಿ ತೋರಿಸ್ತಾರೆ. ಇಷ್ಟು ಚೆನ್ನಾಗಿದೆ, ಇದರಲ್ಲಿ ಏನು ನಮ್ಗೇನು ತೊಂದರೆ ಇಲ್ಲ. ಚಿಕ್ಕವರಿದ್ದಾಗೆಲ್ಲ ತರಲೆ ತುಂಟಾಟ ಎಲ್ಲ ಮಾಡ್ತಿದ್ರ? ಅದೆಲ್ಲ ಮಾಮೂಲಿ ತಾನೆ, ನೀನು ನಾನು ಮಾಡ್ದಂಗೆ ಅವನು ಮಾಡಿದ್ದಾನೆ, ಇನ್ನು ಅದನ್ನ ನಾವ್ ಯಾರು ಏನು ಹೇಳಂಗಿಲ್ಲ. 4 ಜನ ಮಕ್ಕಳಲ್ಲಿ ಇವರೇ ಜಾಸ್ತಿ ಹೊಡಿತಿದ್ರ, ಜಾಸ್ತಿ ಕಿತ್ತಾಡುವಂತ? ಕಿತ್ತಾಡೋದು, ತಂಗಿಯವ್ರ ಮೇಲೆ ಜಗಳ ಮಾಡೋದು, ಅವ್ರು ಇವನ್ ಮೇಲೆ ಜಗಳ ಮಾಡೋದು, ಅವೆಲ್ಲ ಇರೇ ಇರುತ್ತೆ. ಅವಳು ಅಲ್ಲಿ JP ನಗರದಲ್ಲಿದ್ದಾಗ ಚಿಕ್ಕೋಳು, ಅವಳು ತುಂಬಾ ಅವರು ತಾಯಿ ತಂದೆ ಕೂಡ ಆಡಿಸ್ತಾ ಇರಲಿಲ್ಲ. ಯಾರಿಗೆ? ಅವಳಿಗೆ. ನಮ್ ಕೈಯಲ್ಲೇನೋ ಆಟ ಆಡಿಸ್ತಾ ಇರಲಿಲ್ಲ, ಅವನು ಆಡಿಸ್ತಾ ಇದ್ದ. ಅವಳಿಗೆ ಹೆಂಗ್ ಆಡಿಸ್ಬೇಕು ಏನು ಅಂತ ಆ ಒಂದು ಕಲೆ ಅವನು ಆ ಮಕ್ಕಳ ಹತ್ರ ತೋರ್ಸೋನು. ಇವಳಿಗೂ ಅಷ್ಟೇ, ಇವಳಿಗೂ ಹಂಗೆ ತೋರಿಸಿ ಆಟ ಆಡಿಸಿ, ಮಕ್ಕಳಂದ್ರೆ ಇಷ್ಟ ಅವನಿಗೆ. ಆಮೇಲೆ ಹಿರಿಯರಂದ್ರೆ ಸ್ವಲ್ಪ ಇಷ್ಟ ಇದೆ ಅವನಿಗೆ, ಹಿರಿಯರು ವಯಸ್ಸಾಗಿರೋರು. ಅದೆಲ್ಲ ಏನ್ ದೇವ್ರು ಒಳ್ಳೇದು ಆಗಿದೆ. ಒಂದ್ ನಮ್ಮ ಆಸೆ ಒಂದ್ ನೆರವೇರಿಸ್ಬಿಟ್ರೆ ಸಾಕು. ಏನ್ ನಿಮ್ಮ ಆಸೆ ಇದೆ? ಮದ್ವೆ ಒಂದ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ? ನೋಡ್ತಾ ಇದ್ದೀವಿ. ಓಕೆ, ಯಾವ್ದಾದ್ರು ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೇ ನಿಜನಾ? ಬಂದಿತ್ತು, ಅದೇನು ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀರಿ. ಈಗ ಅಮ್ಮ ನಿಮ್ಮ ಹತ್ರ ಬರ್ತೀನಿ ನಾನು. ಅಮ್ಮ ಯಾಕೆ ನಗ್ತಾ ಇದಾರೆ ಮಗನ್ ನೋಡ್ಬಿಟ್ಟು? ಈಗ ಅವ್ರ ಕೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅಮ್ಮ ಅಂದ್ರೆ ಮದುವೆ ಎತ್ತು ಬಿಟ್ನಲ್ಲ ಎಪ್ಪು ಅಂತ ಹೇಳೋದು ಏನಂತ ಈಗ ನೀವು ಹೇಳಿದ್ರ, ಇವ್ರೇ ಹೇಳಿದ್ರು, ಮಂಜಣ್ಣನೇ ಹೇಳ್ತಾ ಇದ್ರು, ನಾವೆಲ್ಲ ಇಷ್ಟು ದೊಡ್ಡವರಾಗಿ ಇಷ್ಟು ಎಜುಕೇಟೆಡ್ ಪರ್ಸನ್ ಆಗಿ ಒಂದೊಳ್ಳೆ ಸ್ಟೇಜ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಮಮ್ಮ ಕಾರಣ ಅಂತ. ಬಿಕಾಸ್ ಯಾಕಂತಂದ್ರೆ ಮಕ್ಕಳನ್ನ ತಾಯಿ ಹೆಂಗ್ ಬೆಳೆಸ್ತಾರೋ ಅದೇ ರೀತಿ ಅವ್ರು ಒಳ್ಳೆಯವ್ರಾಗ್ತಾರೆ. ಸೊ ಈಗ ನೀವು ಅಪ್ಪ ಹೇಳ್ತಾ ಇದ್ರು ಮದುವೆ ಒಂದ್ ಆಗ್ಬೇಕು, ಅದೇ ನಮ್ಮ ಆಸೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಂತ ಸೊಸೆ ಬೇಕು ಅಂತ? ನಮ್ಕ ಎಷ್ಟ್ ಜನ ಇರೋದಂದ್ರೆ 3 ಹಳೆಂದ್ರು, 3 ಮಕ್ಳು, ಇವನು ಆ ಮಗುನು ನಮ್ ಮನೆಕ ಹೆಣ್ಣು ಮಗು ತರ ಬರ್ಬೇಕು. ಎಲ್ಲಾರು ಅವ್ರ ನಗ್ನಗ್ತಾ ಒಂದ ಒಳಗೆ ಹೋಗ್ಬಿಟ್ರೆ ಅದೇ ನನ್ಗ ಸೊಸೆ, ನನ್ಗ ಹೆಣ್ಣು ಮಗುವೆ. ಅದು 4 ಕಾಳು ಹೆಣ್ಮಕ್ಳವ್ರೆ ಅಂತ ನಾನ್ ತಿಳ್ಕೊಂತೀನಿ. 4 ಜನ ಹೆಣ್ಮಕ್ಳು, 4 ಕಾಳು ಹೆಣ್ಮಕ್ಳು, ನನ್ಕ 4 ಜನ ಗಂಡ್ ಮಕ್ಳು, 8 ಜನ, ಇವ್ರಿಬ್ರು 9 ಜನ ಮೊಮ್ಮಕ್ಳು ಅಂತ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಹುಡುಕ್ತಾ ಇದ್ದೀರಿ, ಇನ್ನ ಸೆಟ್ ಆಗಿಲ್ಲ. ಇನ್ನೂ ಸೆಟ್ ಆಗಿಲ್ಲ. ಓಕೆ, ಕೇಳ್ಬೇಕಿತ್ತು ಯಾರು ಲವ್ ಮಾಡಿದೀರಾ ಅಂತ? ಇಲ್ಲಂತೆ, ಮಾಡಿಲ್ಲ ಅಂತ ಕೇಳಿದ್ರಿ, ಯಾವ್ದು ಮಾಡಿಲ್ಲ ಅಂತ ಹೇಳಿದ್ನು. ಅಲ್ಲ ಕೇಳಿದ್ರೆ ಅಲ್ಲ ದಿಗ್ ಬಸ್ ಆಗ ಯಾವ್ದನ್ನ ಇಷ್ಟಪಟ್ಟಿದ್ಯಾ ಅಂತ ಕೇಳಿದ್ರೆ ಇಲ್ಲಮ್ಮ ಅಂತಂದ್ರು. ಇನ್ನ ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀರಿ. ಅಂದ್ರೆ ನಮ್ಮ ಮಕ್ಕಳನ್ನ ಬಲೆ ಇದ್ರಲ್ಲಿ ನಾವು ಹೇಳಿದ್ರಿ, ಒಂದ್ ದಿವ್ಸ ಕೇಳಿದ್ರು ಈ ಕಷ್ಟ ಹೆಂಗೆ ಅಂತ. ನೋಡು, ನಿನ್ನ ಆಸ್ತಿ ಪಾಸ್ತಿ ನೋಡಲ್ಲ, ನನ್ ಮಕ್ಳಿಗೆ ಅವ್ರು ಎಷ್ಟು ಓದ್ಬೇಕು ಅನ್ಸ್ತಾರೋ ಅಷ್ಟು ಎಜುಕೇಶನ್ ಕೊಡ್ಸೋ ಅಂತ ಕೇಳ್ಗಂಡೆ ನಾನು. ಕೇಳ್ಗಂಡ್ರಿ ಎಜುಕೇಶನ್ ಅವ್ರ ಏನ್ ಮಾಡ್ಬೇಕು ಅಂತವ್ರು ಅದ್ ಮಾಡ್ಸು, ನಿನ್ನ ಆಸ್ತಿ ಪಾಸ್ತಿ ಬೇಡ ಅಂತ ಕೇಳಿದ್ರಿ ನಾವು. ಅದೇ ಅವರು ನಡ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಸರ್, ಈಗ ತುಂಬಾ ಹೊಗಳ್ತಾ ಇದ್ರು. ಸಾಮಾನ್ಯವಾಗಿ ಏನಂತಂದ್ರೆ ಭಾವ ಭಾವಮೆದ್ರು ಅಂತಂದ್ರೆ ಒಂದು ಅಂತರ ಇರುತ್ತೆ, ಬಟ್ ನಿಮ್ಮಲ್ಲಿ ಆ ಅಂತರಕ್ಕಿಂತ ಕ್ಲೋಸ್ನೆಸ್ ತುಂಬಾ ಜಾಸ್ತಿ ಇದೆ. ಸೊ ಏನ್ ಹೇಳ್ತೀರಾ ನಿಮ್ ಭಾವಮೆ? ನಾವು ಆಕ್ಚುಲಿ ಪಾರ್ಟಿ ಅವ್ರ ತಂಗಿ ಮದುವೆ ಮಾಡಕ್ ಮುಂಚೆನೆ ಸ್ಟಾರ್ಟ್ ಮಾಡಿದ್ವಿ. ಬಾಂಡಿಂಗ್ ಬೆಳೀತು. ಪರಿಚಯ ಇತ್ತಾ? ಎಲ್ಲ ನೋಡಿದ್ಮೇಲೆ ಮದ್ವೆ ಫಿಕ್ಸ್ ಆದ್ಮೇಲೆ ಫೋನ್ ಬಂತು, ಫೋನ್ ಮಾಡ್ವಿ, ಬಾಬಾ ಏನ್ ಮಾಡ್ತಿದ್ರ ಅಂದ್ರು, ಎಲ್ಲ ಬ್ಯಾಚುಲರ್ ಪಾರ್ಟಿ ಕೇಳ್ತಿದ್ರ, ಅದಕ್ಕೆ ಪಾರ್ಟಿ ಮಾಡ್ತಿದ್ವಿ ಅಂತಂದ್ರು. ಹೌದಾ, ನಮ್ಮನ್ನ ಯಾಕೆ ಕರೆದಿಲ್ಲ ಬಾಬಾ ಅಂತಂದ್ರೆ, ಸರಿ ಇನ್ ಯಾಕೆ ಕರೆಯಲ್ಲ ಬಾಬಾ ಬಾ ಅಂತಂದ್ರು. ಅವತ್ತಿಂದ ಇವತ್ತು ಹಂಗೆ ಇದೀವಿ. ಮೊನ್ನೆ ಒಂದು ಪೋಸ್ಟ್ ನಿಮ್ದು ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಆಗಿ ಶುರುವಾಯ್ತು. ಗೌತಮಿ ಅವರು ಹುಡುಗಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದಾಗ ನೀವು, ಅಭಿಷೇಕ್ ಅವರು ಮತ್ತೆ ಗೌತಮಿ ಅವರು ಒಂದು ಪೋಸ್ಟ್ ಹಾಕಿದ್ರು. ಸೊ ಎಲ್ಲಾ ಕಮೆಂಟ್ಸ್ ಎಲ್ಲಾನು ಹುಡುಗಿ ಸಿಕ್ಕಿದ್ರ ಕಂಗ್ರಾಚುಲೇಷನ್ಸ್ ಅಂತ. ನಾನ್ ಮೊನ್ನೆ ಗೌತಮಿ ಅವ್ರ ಹತ್ರ ಮಾತಾಡ್ದಾಗ್ಲೂ ಕೂಡ ಹೇಳ್ತಿದ್ರು, ಆಲ್ರೆಡಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ, ಸಿಕ್ಕಿದ್ದಾರೆ, ಮಂಜಣ್ಣನ ಮದುವೆ ಬೇಗ ಆಗುತ್ತೆ ಅಂತ. ಇಲ್ಲ, ಅದು ಅಂದ್ರೆ ಊಟಕ್ಕೆ ಅಂತ ಸಿಕ್ಕಿದ್ವಿ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮೂವಿಗೆ ಅಂತ ಹೋಗೋಣ ಅಂತ ಸಿಕ್ಕಿದ್ವಿ.
ಆವಾಗ ಅವ್ರದ್ದು ಒಂದು ಅಂದ್ರೆ ಅವರೇ ಎಂಗೇಜ್ಡ್ ಆಗಿರ್ತಾರೆ. ಅಭಿ ಆಗಿರ್ಬೋದು ಮತ್ತೆ ಗೌತಮಿ ಇರ್ಬೋದು. ಲೈಕ್ ಅವರು ಅಂದ್ರೆ ಅಭಿ DOP ಆಗಿರೋದ್ರಿಂದ ಒಂದಷ್ಟು ಅವರೇ ಫೋಟೋಸು ಒಂದಷ್ಟು ಅಲ್ಲಿ ಆ ಹೋಟೆಲ್ಲೇ ಹಂಗಿತ್ತು ಎಲಿಫೆಂಟ್ ಫೋಟೋಸ್. ಅದನ್ನು ಅವ್ರು ಏನೋ ಫೋಟೋ ಶೂಟ್ ಲೈಕ್ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಬರೋದನ್ನೆಲ್ಲ ಶೂಟ್ ಮಾಡ್ತಿದ್ರು. ಒಂದಷ್ಟೆಲ್ಲ ಶೂಟ್ ಮಾಡಿದಾದ್ಮೇಲೆ ಒಂದರಲ್ಲಿ ನಾನು ಹಿಂಗೆ ಫ್ರೇಮ್ ಇಟ್ಕೊಂಡು ಇಬ್ರು 1 2 3 ಹೇಳ್ತೀನಿ, ಇಬ್ರು ಹಿಂಗೆ ಬನ್ನಿ ಅಂತಂದ್ರೆ ಅದನ್ನ ಶೂಟ್ ಮಾಡ್ತಿರ್ಬೇಕು. ಅವ್ರಿಬ್ರು ಬಂದ್ರು, ಸರಿ ನೀನು ಹಿಂಗೆ ಮಾಡ್ಬಿಟ್ಟು ಹಿಂಗೆ ತಿರ್ಗಿ ನೋಡ್ಬಿಟ್ಟು ಸ್ಮೈಲ್ ಕೊಡು ಅಂತಂದ್ರೆ ಸ್ಮೈಲ್ ಕೊಟ್ಟೆ. ಅದು ಎಡಿಟ್ ಮಾಡ್ಬಿಟ್ಟು ಅವಾಗ ಕಮಿಂಗ್ ಸೂನ್ ಲೈಕ್ ಅಂತ ಹಾಕಿರೋದು. ಅದನ್ನು ಶಾಡೋದಲ್ಲಿ ಅದಕ್ಕೆ ಒಂದಷ್ಟು ಕಮೆಂಟ್ಸ್ಗಳು ಒಂದಷ್ಟೆಲ್ಲ ಸಿಕ್ಕಿದ್ದಾರೆ ಅಂತ ಹೋಗಿದ್ದು. ಬಟ್ ಅದು ಕ್ಲಾರಿಟಿ ಕೊಟ್ಟಿರ್ಬೇಕಲ್ಲ ಅವರು ಸಿಕ್ಕಿಲ್ಲ ಹುಡುಕ್ತಿದ್ದಾರೆ ಅಂತ. ನಾನು ಅದಕ್ಕೆ ಫೋನ್ ಮಾಡಿ ಹೇಳ್ತೇನೆ, ನೀನು ಹಾಕಿರೋದಕ್ಕೆ ಸಿಕ್ಕಿದ್ರು ಅಂದ್ಬಿಟ್ಟು ಯಾರು ಫೋನೇ ಮಾಡಲ್ಲ, ಇನ್ ಯಾರು ಎಲ್ಲ ಯಾರು ಬರಲ್ಲ. ನನಗೂ ಕೇಳಿದ್ರು, ನಾವು ಹಿಂಗೆ ಹೇಳಿದ್ರಲ್ಲ ಅಲ್ಲಿ ಇಲ್ಲಿ ನಮ್ಮ ಹುಡುಗಿ ಒಂದು ನೋಡ್ರೆ ಅಂತ ನಮ್ಗೆ ಗೊತ್ತಿರೋರ್ ಕಡೆ. ಅವಾಗ ಇದು ಬಂದ ತಕ್ಷಣ ಈ ಗೌತಮಿ ಈ ತರ ಹುಡುಗಿ ಸಿಕ್ಕಿದೆ ಅಂತ ಸೆಟ್ ಆಗಿದೆ, ಮಂಜುಗೂ ಶೀಘ್ರದಲ್ಲೇ ಮದುವೆ ಅಂತ ಹಾಕಿದಾರಲ್ಲಣ್ಣ, ನೀವು ನಮ್ಗೆ ಹೇಳ್ತಾ ಇದ್ದೀರಿ ಅಂದ್ರು. ಇಲ್ಲ ಸುಮ್ಮನೆ ಏನೋ ತಮಾಷೆಗೆ ಹಾಕಿರ್ಬೋದು, ಅದು ಆ ಥರ ಏನಿಲ್ಲ, ಹಂಗೆಲ್ಲ ಇದ್ರೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೆ, ಆ ಥರ ಎಲ್ಲ ನೋಡಿ ಅಪ್ಪ ಅಂತ ನಾನು ಹೇಳಿದೆ. ಅದು ಒಂದು ಸ್ವಲ್ಪ ಪ್ರಚಾರ ಆಯ್ತು, ನಮ್ಮ ಫ್ರೆಂಡ್ಗಳೆಲ್ಲ ಕೇಳಿದೆ, ಏನೋ ಹುಡುಗಿ ಸೆಟ್ ಆಗಿ ನಮ್ಗೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾ ಎಲ್ಲಿವರೆಗೂ ಬಂದು ತಲುಪಿದ್ರು ನೋಡಿ. ಈ ನಡುವೆ ಆಕ್ಟಿವ್ ಆಗ್ಬಿಟ್ಟವ್ರು ಅವರು. ಅದೇ ಅದು ಆ ಥರ ಬಂತು ಅಷ್ಟೇ. ಬಟ್ ಅವ್ರಿಗೂ ಗೌತಮಿ ಅಂದ್ರೆ ಅವ್ರಿಗೂ ಇಷ್ಟ, ಅಂದ್ರೆ ಒಬ್ಬ ಸ್ನೇಹಿತ ಹಾಗೆ ಸ್ನೇಹಿತ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೂ ಇಷ್ಟ ಇದೆ. ಅವ್ರಿಬ್ರಿಗೂ ಅಷ್ಟೇ, ಅಭಿ ಮತ್ತೆ ಗೌತಮಿ ಇಬ್ಬರಿಗೂ ಅಷ್ಟೇ. ಅದೇ ಅಲ್ವಾ ನನಗೆ ಹೋಗಿದ್ದು ಲೈಕ್ ಒಂದಷ್ಟು ಎಲ್ಲನೂ ಅವ್ರಿಂದ ಕಲ್ತಿದ್ದಾರೆ. ಇಲ್ಲ ಮೊನ್ನೆ ಹೊನ್ನದುರ್ಗ ದೇವಸ್ಥಾನಕ್ಕೆ ಹೋದಾಗೂ ಗೌತಮಿ ಅದೇ ಹೇಳಿದ್ರು, ಅವ್ರಿಗೆ ಮಂಜುಗ ಅವ್ರಿಗೆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಅವರು ಹೇಳಿದ್ರು, ಅಂಕಲ್ ಎಲ್ಲ ಸ್ವಲ್ಪ ಬೇಗ ನೋಡಿ ಮದುವೆ ಮಾಡ್ಬಿಡೋಣ ಮಂಜುಕ ಅಂತ ಹೇಳಿದ್ರು. ನೀವು ಎಲ್ಲಾದ್ರೂ ಹುಡುಕಿ ಅಮ್ಮ ನೋಡಿ ನೀವು ಅಂತ ಹೇಳಿದೆ. ಆಮೇಲೆ ನಾವು ಹೋಗುವಾಗ ಹಳ್ಳಿಗಳ ಕಡೆ ನೋಡ್ತಾ ಇದ್ದೀವಿ, ಹಿಂಗೆ ನೋಡ್ಕೊಂಡು ನೋಡೋಣ, ಬೇಗ ಕಂಕಣ ಬಲ ಬಂತಂದ್ರೆ ಬೇಗ ಸೆಟ್ ಆಗುತ್ತೆ. ಫೈನಲಿ ಈಗ ಬಿಗ್ ಬಾಸ್ ಆಯ್ತು, ಸಿನಿಮಾಗಳಾಯ್ತು, ಮ್ಯಾಕ್ಸುಲ್ ಆಯ್ತು, ಈಗ ನೆಕ್ಸ್ಟ್ ಪಚ್ಚ ಮ್ಯಾಂಗೋ ಅಂದ್ರೆ ಅದ್ರಲ್ಲೂ ಕೂಡ ಆಕ್ಟ್ ಮಾಡ್ತಾರೆ, ಮ್ಯಾಂಗೋ ಪಚ್ಚ. ಸೊ ಅದ್ರಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. ಫೈನಲಿ ನೆಕ್ಸ್ಟ್ ಏನ್ ಫ್ಯೂಚರ್ ಗೋಲ್ ಇದೆ ಅಂತ? ಏನಿಲ್ಲ, ಒಂದು ನೆಮ್ಮದಿಯಾಗಿರ್ಬೇಕಷ್ಟೆ. ನನ್ನ ಸುತ್ತಮುತ್ತ ಇರೋವಂಥದ್ದು ನನ್ನ ತಂದೆ ತಾಯಿ, ನನ್ನ ತಂಗಿರಿಗಿರೋ 2 ಹೆಣ್ಮಕ್ಳು, ನಮ್ಮ ಭಾವಂದ್ರು, ಒಂದು ಚಿಕ್ಕ ಪುಟ್ಟ ಸರ್ಕಲು, ಒಂದು ಸ್ನೇಹಿತರು ಅಂತ ಹೇಳ್ಕೊಳಕ್ ಒಂದಷ್ಟು ಜನ ಇದ್ದಾರೆ. ಅದು ಒಂದು ಸರ್ಕಲ್ ಇದೆ, ಒಂದು ಪುಟ್ಟ ಸರ್ಕಲ್ ಇದೆ. ನನ್ನ ನಂಬಿರೋಂಥವ್ರನ್ನ ನಾನು ಸುಖವಾಗಿ ಇಟ್ಕೋಬೇಕು, ಸಂತೋಷವಾಗಿ ಇಟ್ಕೋಬೇಕು. ನನ್ನ ಸಾಕಿರೋರು, ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿನ ಖುಷಿಯಾಗಿ ಇಟ್ಕೊಂಡು ಅವ್ರ ಜೊತೆ ಸಂತೋಷವಾಗಿದ್ದು ಇರಷ್ಟು ದಿನ ಸಂತೋಷವಾಗಿದ್ದರೆ ಸಾಕು. ಇನ್ನೇನು ದೊಡ್ಡ ಅಚೀವ್ಮೆಂಟ್, ದೊಡ್ಡ ಗೋಲು ಅನ್ನೋದು ಏನಿಲ್ಲ. ಆರೋಗ್ಯ ನೋಡ್ಕೋಬೇಕು, ನನ್ನ ಸುತ್ತಮುತ್ತ ಇರೋರು ಖುಷಿ ನೋಡ್ಕೋಬೇಕು, ಇರೋವರೆಗೂ ಖುಷಿಯಾಗಿದ್ದರೆ ಸಾಕು. ನನಗೆ ಅಷ್ಟು ದೊಡ್ಡ ಅಂದರೆ ಇನ್ನು ಒಂದಷ್ಟು ಸಿನಿಮಾಗಳು ಮಾಡ್ಬಿಡ್ಬೇಕು, ಒಂದಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಬಿಲ್ಡಿಂಗ್ ತಗೋಬೇಕು, ಕಾರುಗಳು ತಗೋಬೇಕು, ಅವೆಲ್ಲ ಏನಿಲ್ಲ. ಬೇಸಿಕ್ ಏನಿಟ್ಟಿದಾನೋ ದೇವರು ಕೈ ತುಂಬ ಕೆಲಸ ಕೊಡ್ಲಿ, ಕೆಲಸ ಮಾಡ್ತಾನೆ. ಕೆಲಸ ಇಲ್ಲದೆ ಇದ್ದಾಗ ಫ್ಯಾಮಿಲಿ ಜೊತೆಗೆ ಇರ್ತಾನೆ, ಖುಷಿಯಾಗಿದ್ರೆ ಸಾಕು. ಅಷ್ಟು ಇಲ್ಲ ಇತ್ತೀಚೆಗೆ ಅದರಿಂದ ಹೋದ್ರೆ ನಮಗೆ ಸಿಗಲ್ಲ. ನಮಗೆ ಬೇಕಾಗಿರೋದು, ನಾವು ಹಿಂದೆ ಹೋಗ್ಬೇಕಾಗಿರೋದು ಒಂದು ನೆಮ್ಮದಿ, ಒಂದು ತೃಪ್ತಿ, ಒಂದು ಸಂತೋಷ, ಒಂದು ಸುಖವಾಗಿರೋಂಥದ್ದು. ಇರೋದ್ರ ಜೊತೆ ಖುಷಿಯಾಗಿದ್ರೆ ಸಾಕು. ಏನ್ ಹೇಳ್ತೀರಾ ಸರ್, ಬಾಮೈದ ಈ ಮಟ್ಟಕ್ಕೆ ಬಂದಿದ್ದಾರೆ? ಸೊ ಆಸ್ ಎ ಬ್ರದರ್ ಇಂದ ಆಗಿ ನಿಮ್ಗೆ ಎಷ್ಟು ಹೆಮ್ಮೆ? ತುಂಬಾ ಹೊಗಳಬಾರ್ದು ಬಾಬಾ, ರಾತ್ರಿ ನಾನು ನಿಮಗೆ ಕೊಟ್ಟ ಕೊಡ್ತೀನಿ ಇರನ್ಸತ್ತೆ ಹೇಳ್ಬಿಡು. ಇಲ್ಲ, ಪ್ರೌಡ್ ಫೀಲಿಂಗ್ ಇದೆ, ತುಂಬಾ ಖುಷಿ ಇದೆ. ಮತ್ತೆ ಬೆಸ್ಟ್ ಪಾರ್ಟ್ ಸೆಲೆಬ್ರಿಟಿ ಅದೆಲ್ಲ ಇಲ್ಲ. ನಂಗೆ ಅವ್ರ ಅಮ್ಮ ಟ್ರೀಟ್ ಮಾಡೋದು ಬಹಳ ಇಷ್ಟ. ಇವ್ರು ವೈಫ್ ಅವ್ರ ತಂಗಿರಿಲ್ಲ ಅದನ್ನು ಮಂಜು ಅವ್ರಮ್ಮ ಪಾತ್ರೆ ತೊಳ್ಕೊಡೋದಿರ್ಬೋದು, ಮನೆಯವ್ರ ನಂಗೆ ತುಂಬಾ ಇಷ್ಟ. ಸೆಲೆಬ್ರಿಟಿ ಎಲ್ಲ ಆದ್ರೆ ನಮ್ಗೇನ್ ಸೆಲೆಬ್ರಿಟಿ ತರ ಇಲ್ಲ, ಬ್ರದರ್ ತರ ಇದಾರೆ, ಫ್ರೆಂಡ್ಸ್ ತರ ಇದೆ. ಫೈನಲ್ ಏನ್ ಹೇಳ್ತೀರಾ? ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇದಿರುತ್ತೆ. ಖುಷಿ, ಖುಷಿನೇ. ನನ್ ಮಗ ಹಿಂಗಿರೋದ್ರಕ ಖುಷಿನೇ. ಏನಂದ್ರೆ ಅವನೇ ಮಾಡ್ಕೋಬೇಕು, ಅವನೇ ಎಲ್ಲ ಇದನ್ಬೇಕು ಅನ್ನೋದು ಒಂದು ಇದು. ಅದಕ್ಕೆ ಬೇಗ ಒಂದು ಮತ್ತೆ ಅಲ್ಲಿಗೆ ಬಂದ್ರ ಅಲ್ಲ ಯೂಶುವಲಿ
ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಆಗ್ತಿರೋದು. ನಮ್ಮ ಸೇಮ್ ಅವ್ರದ್ದು ಏನ್ ಗೊತ್ತಾ, ಈ ಮನೆಯಲ್ಲಿ ಏನಿಲ್ಲ ಬಟ್ ಹೊರಗಡೆ ಯಾವಾಗ ಮದ್ವೆ, ಇವಾಗ ಕೇಳಿದ್ರು ಅಂತ ಹೇಳಿದ್ರಲ್ಲ ಹೊರಗಡೆ ಯಾವಾಗ ಮದ್ವೆ ಯಾವಾಗ ಮದ್ವೆ, ಅವ್ರು ಯಾಕೋ ಪ್ರೆಷರ್ ನ ಭಾರ ಅನ್ಕೊಂತಾರ ಅಷ್ಟೇ. ಪಾಪ ನೀವ್ ನೋಡ್ಬಿಟ್ರೆ ಪಾಪ ಅವರು ಯಾರ್ ಮಾತು ಕೇಳಲ್ಲ, ನಮ್ ಮನ್ಸ್ ಬಂದಿದ್ದು ನಾನ್ ನನ್ನ ಮಗ ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ ಅಮ್ಮ, ನನ್ ಮಗ ಈಗ ನಾನು ನೋಡಕ್ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಹೇಳ್ತೀನಿ ನೋಡಿ, ಈಗ ಏನ್ ಗೊತ್ತಾ, ಆಚೆ ಕಡೆನೂ ಕೇಳಿ ಬೇಡ ದಕ್ಷಿ, ಮಾಡು. ಲವ್ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ಇವಾಗ ನಿಮ್ ಮಾಮ ಬಗ್ಗೆ ನೀನೇನ್ ಹೇಳ್ತೀಯ? ಅಷ್ಟೇ ಅಷ್ಟೇ ಅಷ್ಟೇ, ಏನಿಲ್ಲ. ಮಾಮ ಬಗ್ಗೆ ಹೇಳಕ್ ಕೇಳಿಲ್ಲ. ಅವನು ಇವಾಗ ಕೆಲಸ ಮಾಡ್ಕೊಂಡು ಬರ್ತಾನೆ ಮನೆಗ. ಅವನು ಮನೆ ದೊಡ್ಡದೋಗೆ ಐತೆ ಮಾಡೋದನ್ನ, ಮನೆಗ್ ಬರೋ ಪಾಟ್ಟಿ ಒಂದು ಇಲ್ಲ ತಾಯಿ ಇರ್ಬೇಕು, ಇಲ್ಲ ತಂಗಿಗಳಿರ್ಬೇಕು ಮನೆಗ. ಬರೋ ಪಾಟ್ಕಿ ನೀರ್ ಕೊಡೋರು, ಮಾತಾಡ್ಸೋರು, ಅಡ್ಗೆ ಇದೆ ಅನ್ನೋರು, ಇಲ್ಲ ಒಂದು ನೆಲೆ ಅಂತ ಇರ್ಬೇಕು. ಇಲ್ದ್ಮೇಲೆ ಅವನು ಮನೆಗ್ ಬರೋ ಪಾಟ್ಕಿ ಅವ್ನ್ ಕಷ್ಟ ಬಿದ್ಕೊಂಡೆ ಬರ್ತಾನೆ, ಖುಷಿಗೆ ಬರ್ತಾನೆ. ಮನೆಗ್ ಬರೋ ಪಾಟ್ಕಿ ಯಾವ ಇಲ್ದಿದ್ರೆ ಅವನು ಒಂದು ಮೂಲೆಗ ಒಂಥರ ಯೋಚನೆ ಮಾಡ್ಕೊಂಡು, ಇಲ್ಲ ಆಗ್ದಿದ್ರೆ ಹೋಟ್ಲಾಗ ತರ್ಸ್ಕೊಂಡ್ ತಿನ್ಬೇಕು, ಇಲ್ಲ ಮಾಡ್ಕೊಬೇಕು, ಮಾಡ್ಕೊಳಕ್ ಆಗ್ದಿದ್ರೆ ಹಂಗೆ ಮಲ್ಕೊಬೇಕು. ನಮ್ಗ ಅದು ಇದಾಗ್ತಾ ಇರ್ತದೆ, ಸಂಕಟ ಆಗ್ತಾ ಇರ್ತದೆ. ನನ್ ಮಗ ಏನ್ ಮಾಡ್ಕೊಂಡು ಹಂಗೆ ಮಲ್ಕೊಂಡು ನಾವು ನೋಡಿಲ್ಲಿ ಇದ್ದೀರಿ ತಿಂಗಳ 3 ಟೈಮು ಅನ್ನೋದು ಸಂಕಟ ಆಗ್ತಾ ಇರ್ತದೆ. ಸೊ ಅದೆಲ್ಲ ಆಗ್ಬೇಕು ಅಂತಂದ್ರೆ ಮದುವೆ ಆಗ್ಬಿಡ್ಬೇಕು. ಈಗ ನಾನೊಂದ್ ಕ್ವೆಶ್ಚನ್ ಕೇಳ್ತೀನಿ, ಇವ್ ಪಾಪ ಅವ್ರು ಎತ್ತ ತಂದೆ ತಾಯಿ ಮಗ ಹಸುಕೊಂಡಿರ್ತಾರೆ ಅನ್ನುವಂಥದ್ದು ಕನ್ಸರ್ನ್ ನಮ್ಗೆ ಇದ್ದೇ ಇರುತ್ತೆ. ನಾವೇನೋ ಇಲ್ಲಿ ತಿಂತಾ ಇದ್ವಿ, ನನ್ ಬರೋ ಅಷ್ಟರಲ್ಲಿ ಯಾರು ಮಾಡಿರ್ತಾರೋ, ಎಲ್ಲಿ ತಿಂದಿರ್ತಾರೋ, ಎಲ್ಲಿ ಮಲಗಿರ್ತಾರೋ, ಶೂಟಿಂಗ್ ಲೇಟ್ ನೈಟ್ ಶೂಟಿಂಗ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಎಂತ ಹುಡುಗಿ ಬೇಕು ನಿಮ್ ಮನೆಗೆ ಅಂತ? ಹುಡುಗಿ ಆಗಿದ್ರು ಸಾಕು. ಇಡಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋದು ಮೊದಲು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗಿನ ಕಾಲದಲ್ಲಿ ಹೆಂಗೆ ಏನೋ ಗೊತ್ತು, ಹುಡುಗಿ ಸಿಕ್ಕಿದ್ರೆ ಸಾಕು, ಲಕ್ಷಣವಾಗಿ ಏನೋ ಅಪ್ಪ ಅಮ್ಮ ಹೊಂದ್ಕೊಂಡು ಹೋಗ್ಕೊಂಡಿರೋದು ಅಂದ್ರೆ ಸಾಕು ಅಂತ ಇಲ್ವಾ? ಇವತ್ತು ಹೆಂಗಿದೆ ಡಿಮ್ಯಾಂಡ್ ಹುಡುಗಿರಿಗೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದೆ. ಮಣ್ಣಂಗ್ ಹುಡುಗಿ ಹುಡುಕ್ತಾ ಇದ್ರೆ ಈಗ ಹೆಂಗೋ ಆಗಿದೆ, ನಿನಗೆ ಹುಡುಗಿ ನಿಂಗೂ ಆಗುತ್ತೆ, ಗೊತ್ತಾಗುತ್ತೆ. ಅದು ಎಂತ ಆತರ ಎಲ್ಲ ಡಿಮ್ಯಾಂಡ್ಸು ಆ ಥರದ್ದು ಏನಿಲ್ಲ. ಅವಳು ನಂಗೆ ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ಸಾಕು, ನಾನು ಒಳ್ಳೆ ಗಂಡನಾಗ ಅವಳು ಬದುಕಿದ್ರೆ ಸಾಕು. ಅವೆರಡರಲ್ಲೇ ಸುಮಾರು ಅಷ್ಟೇ. ಫೈನಲಿ ಕನ್ನಡ ಜನತೆಗೆ ಏನ್ ಹೇಳ್ತೀರಾ? ಈ ಮಟ್ಟಕ್ಕೆ ತಗೊಂಬಂದು ಪ್ರೀತಿ ವಿಶ್ವಾಸವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಲೈಕ್ ಅಂದ್ರೆ ಅವ್ರು ತೋರಿಸೋ ಪ್ರೀತಿಗೆ, ಅವ್ರು ತೋರಿಸುವಂಥ ವಿಶ್ವಾಸಕ್ಕೆ, ಅವರ ಆಶೀರ್ವಾದಕ್ಕೆ ಅದು ನನ್ನ ಕಡೆಯಿಂದ ಎಷ್ಟೇ ಹೇಳಿದ್ರು ಅದು ಸಿಕ್ಕಾಪಟ್ಟೆ ಚಿಕ್ಕದೇ ಅನಿಸುತ್ತೆ. ಅವರಿಂದನೇ ನಾವು ಇವತ್ತು ಒಂದು ಸಿನಿಮಾ ಮಾಡ್ಬೋದು, ನಾವು ಒಂದು ಏನೋ ಒಂದು ಸೀರಿಯಲ್, ಒಂದು ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಏನೇ ಮಾಡ್ಬೋದು. ಆ ರಿಯಾಲಿಟಿ ಶೋ ನೋಡಲಿಲ್ಲ, ಸೀರಿಯಲ್ ನೋಡಲಿಲ್ಲ, ಸಿನಿಮಾ ನೋಡಲಿಲ್ಲ ಅಂದರೆ ಅಂದರೆ ರಿಯಾಲಿಟಿ ಶೋ ಮತ್ತು ಸೀರಿಯಲ್ ನೋಡಬೇಕಾದ್ರೂ ಒಂದು ರೀಚಾರ್ಜ್ ಅಂತ ಮಾಡ್ಕೋಬೇಕು, ಅದಕ್ಕೆ ಅಂತ ಒಂದಷ್ಟು ದುಡ್ಡು ಇಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಟೈಮು ಅಂತ ಕೊಡಬೇಕು. ಅದಕ್ಕೆ ಅಂತ 1.5 ಅವರ್ 2 ಅವರ್ ಟೈಮ್ ಕೊಡಬೇಕು. ಒಂದು ಸಿನಿಮಾ ನೋಡ್ಬೇಕಂತ ಥಿಯೇಟ್ರಿಗೆ ಹೋಗಬೇಕು, ಟಿಕೆಟ್ ತೊಗೋಬೇಕು, ಅದಕ್ಕೆ ಅಂತ ಒಂದು ಟೈಮ್ ಕೊಡಬೇಕು. ಆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾವುಗಳಿರೋದಕ್ಕೆ ಅವ್ರು ಆ ಟೈಮ್ ಕೊಟ್ಟಿಲ್ಲ, ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವುಗಳಿಲ್ಲ. ಅವರಿಂದನೇ ನಾವು ಬದುಕ್ತಿರೋದು. ಅವ್ರು ಕೊಡೋ ಒಂದು 100 ರೂಪಾಯಿ ಟಿಕೆಟಿಂದಾನೇ ನಮ್ದು ಒಂದಷ್ಟು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನೀವು ಬಂದಿದ್ರೆ, ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರ ಅಂದರೆ ಒಂದಷ್ಟು ಕ್ಯಾಮ್ರಾಮನ್ಸ್, ಒಂದಷ್ಟು ಅಸಿಸ್ಟೆಂಟ್ ಇರ್ಬೋದು, ಡ್ರೈವರ್ ಇರ್ಬೋದು, ಮತ್ತು ಕಾರಲ್ಲಿ ಇವರೆಲ್ಲರೂ ನಾವೆಲ್ಲ ಬದುಕ್ತಿರೋದೇ ಅದರಿಂದ. ಇಲ್ಲಾಂದರೆ ಇಲ್ಲೇ ಇಲ್ಲ ಮಂಜು. ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್, ಇನ್ನೊಂದಷ್ಟು ಚಾನಲಲ್ಲಿ ಇದೆಲ್ಲನೂ ಎಂಟರ್ಟೈನ್ಮೆಂಟ್ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಬಟ್ ಅವ್ರುಗಳದ್ದು ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ಅವ್ರಿಂದ ನಾವು ಬದುಕ್ತೀವಿ ಅಂತ ಹೇಳ್ಕೋಬೋದೇ ಹೊರತು ನಾವೇನೋ ಕೊಟ್ಬಿಡ್ತೀವಿ, ನಾವೇನೋ ಇದ್ದಂತೀವಿ ಅನ್ನೋದೆಲ್ಲ ಸುಳ್ಳು. ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗ್ತೀವಿ. ಅವ್ರಿಗೆ ಸುಮಾರಷ್ಟು ಎಂಟರ್ಟೈನ್ಮೆಂಟ್ ತೊಗೊಳೋದಕ್ಕೆ ಬೇರೆ ದಾರಿಗಳಿದೆ. ಬಟ್ ಇದನ್ನ ನಮ್ಮಗಳು ನೋಡಿ, ನಮ್ಮಗಳು ಮಾತಾಡಿಸಿ, ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದಷ್ಟು ಜನ ಹೆಣ್ಮಕ್ಳು ಇರ್ಬೋದು, ತಾಯಂದಿರಿರ್ಬೋದು, ಪ್ರತಿಯೊಬ್ಬರು ಬಂದು ಮಾತಾಡಿಸ್ತಾರಲ್ಲ. ಟೆಂಪಲ್ಗಳಿಗೆ ಹೋದಾಗ, ಕೆಲವೊಂದು ಜಾಗಗಳಿಗೆಲ್ಲ ಹೋಗಿ ಬಂದು ಮಾತಾಡಿಸಿದಾಗ ನನಗನ್ಸಿದ್ದು ಅದೇ ಬಿಗ್ ಬಾಸ್ ಒಳ್ಳೆ ವೇದಿಕೆ ಸಿಕ್ತು ನನಗೆ. ಅಂದರೆ ನಾನು ಏನು ಅನ್ನೋದು, ನನ್ನ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತಾ ಹೋಯ್ತು ಜನಗಳಿಗೆ. ಅದಕ್ಕಿಂತ ಮುಂಚೆ ಒಂದಷ್ಟು ಬಿಗ್ ಸ್ಕ್ರೀನಲ್ಲಿ ಒಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ಗಳೇ ಮಾಡ್ತಾ ಹೋಗಿದ್ದೆ. ಬಟ್ ಅದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಆಮೇಲೆ ಜನಗಳ ಪ್ರೀತಿ ತುಂಬಾ ಸಿಕ್ಕಿದೆ. ಅವರು ಜನಗಳ ಪ್ರೀತಿನ ಉಳಿಸ್ಕೊಂಡು ಹೋದ್ರೆ ಸಾಕು. ನೀನು ದೊಡ್ಡದಾಗಿ ನಾನೇನೋ ಮಾಡ್ತೀನಿ ಅನ್ನೋದೇನಿಲ್ಲ, ಇರೋದನ್ನ ಉಳಿಸ್ಕೋತಾ ನನ್ನ ಕೆಲಸ ಮಾಡ್ಕೋತಾ ಹೋದ್ರೆ ಸಾಕು. ಅವ್ರಿಗೆ ಖಂಡಿತವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಅವ್ರಗಳಿಂದ ನಾವು ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಹಾಗೆ ಮಂಜು ಮೇಲೇನೂ ಇರಲಿ, ಎಲ್ಲರ ಮೇಲೇನೂ ಇರಲಿ, ನಿಮ್ಮ ಚಾನಲ್ ಬಾಸ್ ಟಿವಿ ಮೇಲೇನೂ ಇರಲಿ. ಎಲ್ಲ ಪ್ರೇಕ್ಷಕರಿಗೆ, ಎಲ್ಲ ವೀಕ್ಷಕರಿಗೆ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ, ಹೀಗೆ ನನ್ನನ್ನು ಆಶೀರ್ವದಿಸಿ. ಇನ್ನು ಮುಂದೇನು ಇನ್ನೂ ಒಂದಷ್ಟು ಸಿನಿಮಾಗಳು, ಒಂದಷ್ಟು ಹೆಂಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗುತ್ತೋ ಆ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಂದ್ಮೇಲೆ ನಮ್ಮ ಹಳ್ಳಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ.
ಇವತ್ತು ಒಬ್ಬ ಮಗನಿಂದ ಮಂಜು ಕಡೆಯಿಂದ ಇವತ್ತು ನಮ್ಮ ಹಳ್ಳಿ ಜನ ಇರ್ಬೋದು, ನಮ್ಮ ಹಳ್ಳಿಯವರು ಎಲ್ಲೋ ಹೋದ್ರೆ ನಿಮ್ದು ಯಾವ ಊರು ಅಂದ್ರೆ ಚಂದಿಲ್ಲ ಮಂಜು ಅವರ ಬಿಗ್ ಬಾಸ್ ಮಂಜು ಅವರ ಅನ್ನೋದು ನಮ್ಮ ಗ್ರಾಮ ಒಂದು ಇವತ್ತು ಕರ್ನಾಟಕದಲ್ಲಿ ಒಂದು ಮೂಲೆನಾಗಿದ್ದ ಗ್ರಾಮ ಕರ್ನಾಟಕ ಎಲ್ಲ ಹರಡಿದೆ. ನಮ್ಗೆ ಆ ಬಿಗ್ ಬಾಸ್ ಮನೆಗೆ ಮಂಜು ಹೋಗಿದ್ದಕ್ಕೋಸ್ಕರನೇ ಅದು ಪ್ರಚಾರ ಆಗಿರೋದು. ನಮ್ ಗ್ರಾಮದವರು ಅಷ್ಟೇ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಗ್ರಾಮದ ಹಿರಿಯರಾಗ್ಬೋದು, ಮುದುಕಿರಾಗ್ಬೋದು, ಹುಡುಗರಾಗ್ಬೋದು, ಆ ಮಂಜು ಅಲ್ಲಿ ಅದೇನೋ ಆಕಾಶದಲ್ಲಿ ಆ ಹಾಡೆಲ್ಲ ಪಾಪ ಮಕ್ಕಳು ಇವತ್ತು ಆಡ್ತಾರೆ. ಇವತ್ತು ಆ ಫಂಕ್ಷನ್ ಅಲ್ಲಿ ಕೂಡ ನಮ್ಮ ಮಕ್ಕಳು ಇಬ್ರು ಆಡ್ಕೊಂಡು ಕುಣಿತಾ ಇದ್ರು. ಇವತ್ತು ನಾವು ಹೇಳ್ಬೇಕಂದ್ರೆ ಬಿಗ್ ಬಾಸ್ ಒಂಥರ ನಮ್ ಫ್ಯಾಮಿಲಿ ಕಣ್ಣು ತರ್ಬೇಕು. ಆಮೇಲೆ ಎರಡನೇದು ಮ್ಯಾಕ್ಸ್ ಫಿಲಿಂ ನಮ್ಗೆ ಜಾಸ್ತಿ ನಮ್ಮ ಮಂಜುಗೆ ಅನುಕೂಲ ಆಯ್ತು. ನಮ್ಮ ಸುದೀಪ್ ಸರ್ ಇಂದ ಒಳ್ಳೆ ಪಾತ್ರ ಕೊಟ್ಟು ಒಳ್ಳೆ ಇದು ಮಾಡಿದ್ರಿಂದ ಮ್ಯಾಕ್ಸ್ ಫಿಲಿಂ ನಮ್ ಫ್ಯಾಮಿಲಿಗೆ ಒಳ್ಳೆ ಅದೊಂದು ಇದಾಯ್ತು. ಮುರಳಿ ಇದು ಅದು ಅಷ್ಟೇ, ಆ ಫಿಲಿಮ್ದು ಅಷ್ಟೇ, ಅದು ಮುರಳಿ ಕಡೆಯಿಂದ ಅದು ಆ ಫಿಲಿಂ ಚೆನ್ನಾಗಿಟ್ಟಾರೆ. ಇನ್ನು ಮುಂದೆ ಏನಿಟ್ಟಿದಾನ ದೇವ್ರು ನೋಡೋಣ. ಅದ್ ಬರೋ ಅವಕಾಶಗಳೆಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮೊಂದು ಹಂಚಿಕೆ ಇದೆ. ನಮ್ಮ ಅದ್ರ ಬಗ್ಗೆ ಏನಿಲ್ಲ. ಒಂದು ಇವತ್ತು ಹೇಳ್ಬೇಕಂದ್ರೆ ಮಂಜು ಕಡೆಯಿಂದ ನಾವ್ ಇವತ್ತು ಎಲ್ಲೋ ಹೋದ್ರೆ ಒಂದು ಎಲ್ಲೇ ಹೋಗ್ಲಿ, ಇವತ್ತು ನೋಡೋ ಬೆಳಿಗ್ಗೆ ಯಾವ್ದೋ ಒಂದ್ ಮನೆ ಗ್ರೂಪ್ ಎಷ್ಟ್ ಹೋಗಿದ್ವಿ, ಅಲ್ಲಿ ನಮ್ಮ ತಾಲೂಕ್ MLA ಬಂದಿದ್ರು. ಅವ್ರು ಕೇಳಿದ್ರು, ಈಗ ಹೇಳಿದ್ರೆ ನಮ್ ಹುಡುಗ ಬೇಜಾರ್ ಕೊಡ್ತಾನೆ, ಅಣ್ಣ ಮಂಜುಕ್ ಎಲ್ಲಿ ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀರಣ್ಣ ಅಂದ್ರೆ. ಹಂಗೆ ಎಲ್ಲಾರ್ಗು ಒಂದು ವಿಶ್ವಾಸ ಇದೆ, ಎಲ್ಲಾರ್ಗು ಒಂದು ಕರುಣೆ ಇದೆ. ಎಲ್ಲ ಒಂದು ನಂಜೇಗೌಡ್ರಂತೂ ಇವತ್ತೆಲ್ಲ ಒಂದು ಇದ್ ಮಾಡಿದ್ರು. ಅದರಿಂದ ಇವತ್ತು ನಮ್ಮ ಮಳ್ಳೇಂದ್ರ ಆಗ್ಬೋದು ಎಲ್ಲಾರು ಖುಷಿಯಾಗಿದ್ದೀರಿ. ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಖುಷಿ ಇದೆ. ನನಗೇನಂದ್ರೆ ಮಂಜು ದೊಡ್ಡ ಮಗ ಅಂದ್ಕೊಂಡು ನಾನಿರೋದು. ನನ್ಗೆ ಇನ್ನ 3 ಜನ ಮಕ್ಳಿದ್ದಾರೆ, ಗಂಡು ಮಕ್ಳು. ಅದರಲ್ಲಿ ಈ ಮಗ ಅಂತೂ ಸುತ್ತ ತರಳೆ ಮಾಡ್ತಾರೆ ನನ್ನ ಹತ್ರ, ನಮ್ಮ ಹಳ್ಳಿಯ. ನಾನು ತರಳೆ ಮಾಡ್ತೀನಿ. ನಾವು ಅಳಿಯ ಅಂತಾನೆ ನೋಡಲ್ಲ, ಮಗ ತರನೇ. ಆ ಇಬ್ಬರು ಅಳಿಯಂದ್ರು ಅಷ್ಟೇ. ಆ ಲಾಸ್ಟ್ ಅಳಿಯ ಸ್ವಲ್ಪ ಅವರು ಒಂದ್ ಸ್ವಲ್ಪ ಬಿಂಕ. ನಾನು ಅವ್ರ ಹತ್ರನೇ ಬಿಂಕವಾಗಿ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಅವ್ರ ಹತ್ರ ಜಾಸ್ತಿ ಮಾತಾಡ್ತೀನಿ. ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಹೆಣ್ಣು ಮಕ್ಕಳು ನಿಕ್ಕ, ಅಳಿಯಂದ್ರ ನಿಕ್ಕ, ಮೊಮ್ಮಕ್ಕಳು ನಿಕ್ಕ ಎಲ್ಲ ಖುಷಿಯಾಗಿದ್ದೀವಿ. ನಮ್ಗೇನು ತೊಂದ್ರೆ ಇಲ್ಲ. ನಮ್ಗೆ ತೊಂದ್ರೆ ಅನ್ನೋದಿಲ್ಲ. ನಮ್ಗೆ ಈಗ ದೇವ್ರು ಒಳ್ಳೇದ್ ಮಾಡಿದಾನೆ. ನೀನ್ ನಮ್ಗೆ ಆಸ್ತಿ ಬೇಡ, ಪಾಸ್ತಿ ಬೇಡ, ಎಲ್ಲಿ ಹೋದ್ರು ಜನ ಒಂದು ಗುರ್ಸ್ಕೊಂತಾ ಇದಾರ. ಅಣ್ಣ ನೀವು ನೋಡ ಬಿಗ್ ಬಾಸ್ ಮನೆ ನಮ್ಗೆ ಚಾನಲ್ ಅದು ಯಾವ್ದು ಕಲರ್ಸ್ ಕನ್ನಡ ಚಾನಲ್ ಅವರು ನಮ್ನೆ ಇಷ್ಟು ಕಷ್ಟಪಟ್ಟು ಡ್ಯಾನ್ಸ್ ಮಾಡಾಗಿ ಅವ್ರು ಒಂದು ಪ್ರಯತ್ನ ಪಟ್ಟು ಮಾಡಿದ್ರು. ಅದು ಇವತ್ತು ಎಲ್ಲಿ ಹೋದ್ರು ಅಣ್ಣ ನೀವು ಡ್ಯಾನ್ಸ್ ಬಾರಿ ಚೆನ್ನಾಗ್ ಮಾಡಿದ್ರು, ಡ್ಯಾನ್ಸ್ ಬಾರಿ ಚೆನ್ನಾಗ್ ಮಾಡಿದ್ರು. ಅವ್ರು ಕೊಟ್ಟಿದ್ದು ಕಷ್ಟ ನನ್ನ ಕೈಯಾಗ ಆಡ್ಸಿದ್ದು ಇವತ್ತು ನನಗೆ ಹೆಸರು ಬಂದಿದೆ. ಅವ್ರು ನನ್ನ ವೃದ್ಧಿದಲ್ಲಿದ್ದಾರೆ, ಜನದ ವೃದ್ಧಿದಲ್ಲಿ ನಾನಿದ್ದೀನಿ. ಅದು ಬಾರಿ ನನಗೆ ಎಲ್ಲೋ ಒಂದು ಫಂಕ್ಷನ್ ಹೋಗ್ಲಿ, ಎಲ್ಲೋ ಹೋಗ್ಲಿ, ನೀವು ಚೆನ್ನಾಗಿ ಬಂದಿದ್ದೀರಣ್ಣ ಅಂತ ಹೇಳಿ. ಅದು ಇವತ್ತು ನನ್ನ ಮಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೋಸ್ಕರ ನಮ್ಗೆ ಅವಕಾಶಗಳೆಲ್ಲ ಸಿಕ್ತು. ಅಲ್ಲಿ ಬಿಗ್ ಬಾಸ್ ಮನೆ ಬಿಟ್ಟು ಬರ್ಬೇಕಂದ್ರೆ ಒಬ್ರು ಹೇಳಿದ್ರು, ಸರ್ ನಿಮ್ ಪುಣ್ಯ ಸರ್ ನೀವು ಹೋಗಿ ಬಂದಿದ್ದು. ಅಲ್ಲಿ 9 ಜನ ಪೇರೆಂಟ್ಸ್ ಅಲ್ಲಿ ಯಾರು ಆತರ ಬಿಗೆ ಮಾಡ್ಕೊಂಡು ಬಂದಿಲ್ಲ. ನೀವು ಒಳ್ಳೆ ಚೆನ್ನಾಗಿ ಮಾತಾಡಿ, ಎಲ್ಲಾರ ಹತ್ರನು ಚೆನ್ನಾಗಿ ಮಾತಾಡ್ಕೊಂಡು ಬಂದಿ ಅಂತ ಹೇಳಿ. ಏನೋ ದೇವ್ರ ದಯ, ನಮ್ಮ ಮನೆ ದೇವರು ನಮ್ಗೆ ಸವಾರಮ್ಮ ಅಂತ ನಮ್ಮೂರಲ್ಲಿ, ಆಮೇಲೆ 2ನೇ ಮಾಲೂರು ಮಾರಮ್ಮ ತಾಯಿ, ಇವ್ರನ್ನೆಲ್ಲ ನಾವು ನಂಬಿದ್ದೀವಿ. ಅವೆಲ್ಲ ನಮ್ ದೇವ್ರು ಒಳ್ಳೇದ್ ಮಾಡಿದಾನೆ. ತೊಂದ್ರೆ ಏನು ಇಲ್ಲ. ಈಗ ಒಳ್ಳೇದಾಗುತ್ತೆ, ಒಳ್ಳೆ ಚೆನ್ನಾಗಾಗುತ್ತೆ. ನಿಮ್ ಚಾನಲ್ಗೂ ನಮ್ ಧನ್ಯವಾದಗಳು. ಎಲ್ಲ ಚೆನ್ನಾಗಿದೆ. ನಮ್ಗ ಇವರು ಒಂದು ಈ ಕೈ ಇಲ್ಲ ಅಂದ್ರೆ ಈ ಕೈಗೆ ಬರ್ತಾರೆ, ಈ ಕೈ ಇಲ್ಲ ಅಂದ್ರೆ ಈ ಕೈಗೆ ಬರ್ತಾರೆ, ಎಡಕೈಗೂ ಬರ್ತಾರೆ, ಬಲಗೈಗೂ ಬರ್ತಾರೆ. ಅದರಿಂದ ನನಗೆ ಇಷ್ಟೇ ಏನೇ ಕಷ್ಟ ಆದ್ರು ನನಗೆ ಅದ್ರಲ್ಲಿ ನೋವು ಕಾಣ. ಏನಂತ ಕರೀತಾರೆ ಅಮ್ಮನ ಪ್ರೀತಿಯಿಂದ? ನಾವೇನ್ ಲಲಿತಾ ಲಲಿತಾ. ಎಷ್ಟು ವರ್ಷ ಆಯ್ತು ನಿಮ್ ಮದ್ವೆ ಆಗಿ? ಹಾಗೆ ಅಲ್ಲ ವರ್ಷಗಳು ಎಷ್ಟಾಗಿರ್ಬೋದು? 32 ಅಂದ್ರೆ ಆಯ್ತು. 40 32 40 ಆಯ್ತು. 40 ವರ್ಷ ಆಯ್ತು. 41 ವರ್ಷ 41 ವರ್ಷ ಆಯ್ತು. ನೀನೇನು ವಯಸ್ಸೆಲ್ಲ ಅವ್ರು ಕೇಳಿದ್ದು, ನೀವು ಇಬ್ರು ಮದುವೆ ವಯಸ್ಸೆಲ್ಲ ಕೇಳಿದ್ದು. ವಯಸ್ಸಾಗಿ ಆಗಿತ್ತು 61 62 ಆಗಿದೆ. ಇದು ವಯಸ್ಸು 60+ ಮದ್ವೆ ಆಗಿ. ಇದು ನಮಗೆ ಮದುವೆ ಆಗಿರೋದು ಈಗ ಅಲ್ಲೆಲ್ಲ ಏನೋ ಒಂದು ಆಟೋಮೆಟಿಕ್ ಏನೋ ಬರ್ತದಂತೆ, ಅದಂತೆ ಇದಂತೆ, ಹುಟ್ಟಿದ್ದು ಗಿಟ್ಟಿದ್ದು ಅದೆಲ್ಲ ಏನೋ ಇಟ್ಕೊಂತಾರೆ. ಅದೆಲ್ಲ ಏನ್ ಇಟ್ಕೊಂತಾರ ನಮ್ಗೆ ಅದು ಅವ್ರವ್ರ ಅನುಭವ. ನನ್ನ ಅನುಭವ ಏನಂದ್ರೆ
ನಮ್ಮನ್ನು ಕಟ್ಕೊಂಡಿರೋ ಹೆಂಡತಿ ನಾನ್ ಮದುವೆಯಾಗಿದ್ದು ತೊಳ್ಕೊಳೋದು ಬೇಡ ನಾವ್ ಹುಟ್ಟಿದ್ದು ತೊಳ್ಕೊಳೋದು ಬೇಡ. ನಾವ್ 24 ಗಂಟೆ ಸಂತೋಷವಾಗಿದ್ದೀರಾ, ಅದೇ ಒಂದ್ ಹಬ್ಬ ನಮ್ಗೆ. ಆಧಾರ್ ಕಾರ್ಡ್ ಅವ್ರು ಕೇಳ್ತಾರೆ ಡೀಟೇಲ್ಸ್, ಅವಾಗ ಎಂತ ಮಾಡ್ತೀವಿ? ಆಧಾರ್ ಕಾರ್ಡ್ ಅವ್ರು ಕೇಳ್ತಾರೆ, ಅದಕ್ಕೆ ಬರ್ತೀಯ? ಇಲ್ಲ ಅಕಸ್ಮಾತ್ ಒಂದ್ ಸ್ವಲ್ಪ ಏನೋ ಒಂದು ಕೋಪ ಬಂದಾಗ ಜಗಳ ಮಾಡ್ಬೋದು. ಅವೆಲ್ಲ ಮಾಡ್ತಾರೆ ಮಂಜು, ಅವಾಗ ಮಾಡ್ತಾರೆ. ನಮ್ಮೆಲ್ಲ ಇರೋದು ಒಂಚೂರು ಬೈಕ್ ಸುಮ್ಮನಿರ್ತಾರೆ. ಈಗ ಅವಾಗ ಜಗಳ ಮಾಡೋದು, ಒಂದೊಂದ್ಸಾರಿ ನಮ್ಮ ಹಳೇದ್ರ ಮೇಲೆ ಜಗಳ ಮಾಡ್ತೀವಿ. ಇವ್ರು ಪೆಟ್ರೋಲ್ ಮಾಡ್ತಾ ಇದ್ರ ಹಳೇದ್ರ, ಅಲ್ಲಿ ಸರಿಯಾಗಿಲ್ಲ ಅಂದ್ರೆ ನಾನು ಹಳೇದ್ರಿಗೂ ಕೇಳ್ತೀನಿ. ನಾನೇನು ಹಳೇಂದ್ರು ಅಂದ್ಬಿಟ್ಟು ನಾನು ಬಿಡಲ್ಲ, ನೋಡಪ್ಪ ನಿಂತ್ಕೊಂಡ್ ಮಾಡಪ್ಪ ಅಂತ ಕೇಳ್ತೀನಿ. ಅದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದು ಒಂದು ಆಸೆ. ಇನ್ನೇನು ಅವ್ರ ಮೇಲೆ ಚಿಟ್ಟಾಗಿ ಬೈಯೋದಲ್ಲ. ಈಗ ಮದುವೆ ಆಗಿ ಒಂದು 40 ವರ್ಷ ಆಗಿದೆ. ಲಲಿತಮ್ಮಗೆ ಅಮ್ಮನ್ಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ರ? ಐ ಲವ್ ಯು ನಾವೆಲ್ಲ ಇಲ್ಲ. ಕನ್ನಡದಲ್ಲಿ ಚೆನ್ನಾಗಿದ್ದೀಯಾ, ನಾನ್ ಚೆನ್ನಾಗಿದ್ದೀವಿ. ಎಣ್ಣೆ ಹಚ್ಚೋದು ತಲೆ ಮೇಲೆ, ಸ್ವಲ್ಪ ಬೇವಿನ ಸೊಪ್ಪು ಬೆಲ್ಲ ಕೊಡೋದು, ದೇವ್ರು ಒಳ್ಳೇದ್ ಆಶೀರ್ವಾದ ಮಾಡ್ಲಿ ಅಂತ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾನು ಆಶೀರ್ವಾದ ಬಂದುಕೊಂಡೆ ರೆಡಿ ಆಯ್ತಾನೆ ಹೇಳ್ತಾ ಅವಳು ನಾನ್ ನೋಡಿದ್ದು ಒಂದೇ ಸಾರಿ ಅವ್ರ ಮನೆಗೆ ಹೋಗಿ, ಅದು ದನ ಕಟ್ಟಾಕೋ ಗಾಡಿಯಲ್ಲಿ ನೋಡಿದ್ದು ಇರೋದು ಹೇಳ್ತೀನಿ. ತಿರ್ಗಾ ಮತ್ತೆ ತಾಳಿ ಕಟ್ಟೋವಾಗೆ ನಾನು ನೋಡಿದ್ದು. ಅಲ್ಲಿ ಗಂಟ ಎಂಗೇಜ್ಮೆಂಟ್ ಏನಿರ್ಲಿಲ್ವಾ ಅವಾಗ? ಏನು ಇರ್ಲಿಲ್ಲ, ಏನು ಇರ್ಲಿಲ್ಲ. ತಾಳಿ ಕಟ್ಟೋವಾಗೆ ನೋಡಿದ್ದು ಒಂದೇ ಸಾರಿ, ತಾಳಿ ಕಟ್ಟೋವಾಗೂ ನೋಡಿದ್ದು ಒಂದೇ ಸಾರಿ. ಇಷ್ಟ ಆಯ್ತಾ ನಮ್ಮ ತಾಳಿ ಕಟ್ಲ ಅಂತ ಏನ್ ಕೇಳಿಲ್ವ ನೀವು? ಅಲ್ಲ ಏನಿಲ್ಲ, ನಮ್ದು ತಂದೆ ತಾಯಿಗೂ ಇಷ್ಟ ಅಂತೂ ಕೂಡ ಇಂತ ಕಡೆ ಮದುವೆ ಆಗಂದ್ರು ಅಂತ ಕಡೆ ಮದುವೆ ಆಗಿದ್ವಿ. ಈಗ ಹೇಳ್ತಾ ಇದ್ರಿ ನೀವು ಎಲ್ಲ ನಮ್ಮಪ್ಪ ಹೇಳಿದ್ರು ಅಂತ, ಈಗ ಒಂದ್ಸಲ ನಮ್ ಚಾನೆಲ್ ಮೂಲಕ ಲಲಿತಮ್ಮನಿಗೆ ಐ ಲವ್ ಯು ಅಂತ ಹೇಳ್ಬೇಕು. ಕನ್ನಡದಲ್ಲಿ ಏನಂತ ಹೇಳ್ಬೇಕು? ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ಒಂದ್ಸಲ ಕೈ ಹಿಡ್ಕೊಂಡು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಇಷ್ಟಪಡ್ತೀನಿ ಅಂತ ಹೇಳು. ನಾನು ನಿನ್ನ ಪ್ರೀತಿಸ್ತೇನೆ. ಹಿಂಗೆ ಇರೋಣ. ಐ ಲವ್ ಯು ಮಂಜು. ಐ ಲವ್ ಯು ಲಲಿತಾ. ನಾವತ್ತು ನಾವು 100 ವರ್ಷ ಹಿಂಗೆ ಚೆನ್ನಾಗಿ ಕೇಳೋಣ. ಅವ್ರು ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊಂತ ಇದಾರೆ, ನೀವೇನ್ ಹೇಳ್ತೀರಾ? ನಾನು ಇಷ್ಟಪಡ್ತಾ ಇದ್ದೀನಿ ಸೊನ್ನೆ ನಿನ್ನ. ಎಲ್ಲ ಆಯ್ತಲ್ಲ, ಅದಕ್ಕೆ ಇಷ್ಟಪಡೋದಕ್ಕೆ ಬೇಸಾಗ್ತಿದ್ವಿ ಸ್ವಾಮಿ. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಇದೇ ತರನೇ ಅಪ್ಪ ಕೇಳ್ಕೊಂಡಂಗೆ 100 ಕಾಲ ಖುಷಿಯಾಗಿರಿ ಲೈಫ್ ಅಲ್ಲಿ. ಯಾವಾಗ್ಲೂ ನಗ್ನಾಗ್ತಾ ಇರಿ. ಆದಷ್ಟು ಬೇಗ ನೀವು ಅನ್ಕೊಂಡಿರೋ ಹುಡುಗಿನೂ ಬಂದು ಮಂಜಣ್ಣನ್ಗೂ ಇಷ್ಟ ಆಗಿ ನಿಮ್ಮ ಇಡೀ ಸಂಸಾರ ಯಾವಾಗ್ಲೂ ನಗ್ನಗ್ತಾ ಸುಖಮಯವಾಗಿರ್ಲಿ. ಒಳ್ಳೇದಾಗ್ಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ಒಳ್ಳೆ ಜನ್ಮದಲ್ಲಿ ಅವ್ರು ಕೊಡಿಲಿ, ನನ್ ಖುಷಿ. ಅವ್ರ ಆಶೀರ್ವಾದ ಇರೋದಕ್ಕೆ ನಾವ್ ಇವತ್ತೆಲ್ಲ ಇಷ್ಟು ನಮ್ಗೆ ಅವ್ರ ಆಶೀರ್ವಾದ ಅಷ್ಟ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ, ಹಾಗೇನೆ ಒಳ್ಳೆ ಮಟನ್ ಊಟ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.